विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेतिदृशितमो बन्धमोक्षाश्च यस्मात् तस्य श्रीब्रह्मरुद्रः प्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् चतुस्त्रिंशोऽध्यायः 34ನೇ ಅಧ್ಯಾಯ ದೇವಹೂತಿರುವಾಚ ಅಥಾಪ್ಯಯಾಂತೆ ಸಲಿಲೇಶಯಾನಂ ಭೂತೇಂದ್ರಿಯಾರ್ಥಾತ್ಮಭಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷಬೀಜಂ ದಧ್ಯೌ ಸ್ವಯಂ ಯಜ್ಜಠರಾಬ್ಜಜಾತಃ ಅಥಾಪಿ ಅಂತೆ ಅಥ ಅಪಿ ಯಂತೆ ಮುಂದಿದೆ ನೋಡಿ ಸಲೀಲೆ ಅದು ಹಾಗೆ ಮಾಡಬಾರ್ದು ಅಥ ಅಪ್ಯಯ ಅಂತೆ ಮಾಡಿದ್ರೆ ಸರಿ ಅಥ ಅಪ್ಯಯಾಂತೆ ಅಪ್ಯಯ ಅಂದರೆ ಪ್ರಳಯ ಅಥ ಅಂದರೆ ಆ ಬಳಿಕ ಇದರಲ್ಲಿ ಹಿಂದಿನ ಎಲ್ಲ ಪ್ರಸಂಗ ಇದೆ ಸಲೀಲೆ ಪ್ರಳಯೋದಕದಲ್ಲಿ ಶಯಾನಂ ಮಲಗಿರತಕ್ಕಂತಹ ಭೂತ ಇಂದ್ರಿಯ ಅರ್ಥ ಆತ್ಮಮಯಂ ಭೂತ ಇಂದ್ರಿಯ ಅರ್ಥ ಆತ್ಮಮಯಂ ಭೂತ ಪಂಚಭೂತಗಳು ಇಂದ್ರಿಯ 10 ಇಂದ್ರಿಯಗಳು ಅರ್ಥ ಶಬ್ದಾದಿಗಳು ಸಣ್ಣ ಅವಿಷ್ಟು ಕೂಡ ಆಮೇಲೆ ಆತ್ಮ ಎಲ್ಲ ಒಂದೇ ಮಾತಿನೊಳಗೆ ಭೂತ ಇಂದ್ರಿಯ ಅರ್ಥ ಆತ್ಮಮಯಂ ವಪುಸ್ತೆ ಮಯ ಅಂತ ಹೇಳಿದರೆ ಅದು ಹೊಂದಿರೋದು ಅಂತಲ್ಲ ಎಲ್ಲರಿಗೆ ಸ್ವಾಮಿಯಾಗಿರ್ತಕ್ಕಂಥವನು ನೀನು ಗುಣಪ್ರವಾಹಂ ಸದಶೇಷ ಬೀಜಂ ಗುಣಪ್ರವಾಹ ನಿಂದು ಒಂದು ಕಡೆಗೆ ಈ ಗುಣಪ್ರವಾಹ ಪ್ರಕೃತಿದು ಯದಶೇಷ ಬೀಜಂ ಎಲ್ಲದಕ್ಕೂ ಮೂಲ ಕಾರಣ ಬೀಜ ಅಂದರೆ ಮೂಲ ಕಾರಣ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ ದಧ್ಯೌ ದೇವಹೂತಿ ದೇವಿ ಧ್ಯಾನ ಮಾಡ್ತಾ ಇದ್ದಾಳೆ ಸ್ವಯಂ ಜಠರಾಬ್ಜ ಜಾತಃ ಆಕೆ ಆಶ್ಚರ್ಯ ಆಗ್ತಾ ಇದೆ ನಿಂತವ್ರು ನನ್ನ ಹೊಟ್ಟೆಯಿಂದ ಹುಟ್ಟುಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ಇಲ್ಲಿ ಅನುಸಂಧಾನ ಮಾಡ್ತಾಳೆ ಎಂಥ ದೇವರು ಎಂಥ ನಾನು ಎಲ್ಲಿ ಇದು ಇದೆಲ್ಲ ಇಷ್ಟೆಲ್ಲ ಕೇಳಿದ್ರ ಫಲ ಅದು ಯಾವುದೋ ಇದೀಗ ಕಪಿಲಗೀತೆ ಕೇಳಿದ ಮೇಲೆ ಅನುಸಂಧಾನ ಮಾಡ್ಕೊಂಡಿದ್ದಾಳೆ ಅಥಾಪ್ಯಯಾಂತೆ ಸಲಿಲೇಶಯಾನಂ ಭೂತೇಂದ್ರಿಯಾರ್ಥಾತ್ಮಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದಧ್ಯೌ ಸ್ವಯಂ ಯಜ್ಜಠರಾಬ್ಜಜಾತಃ ಏನ ದಧ್ಯೌ ಹೌದು ಮಹಾಪ್ರಾಣ ದಧ್ಯೌ ಧ್ಯಾನ ಮಾಡಿದವಳು ಅಂತ ಅರ್ಥ ತಾನು ಅನ್ಕೋತಿದ್ದಾಳೆ ಎಲ್ಲಿ ಆಶ್ಚರ್ಯ ಅಂತ ದೊಡ್ಡವ್ರ ಮನೆ ಬಂದುಬಿಟ್ರ ಅಂತ ಆಶ್ಚರ್ಯ ಆಗೋದಲ್ಲ ಅಷ್ಟೇ ಹಿಂದೆ ಈ ಮನೆಗೆ ಬಂಧನದಿಂದ ಬಂದಿಲ್ಲ ಆ ಥರ ಹಿಂದೆ ಭೂತೇಂದ್ರಿಯಾರ್ಥಾತ್ಮಮಯಂ ತೇಭ್ಯ ದಧಾನಂ ಭೂತೇಂದ್ರಿಯಾರ್ಥಾತ್ಮಮಯಂ ತೇಭ್ಯ ಪ್ರಧಾನಂ ಮತ್ತು ಪ್ರಧಾನ ಪ್ರಾಚುರ್ಯಾರ್ಥೆ ವಿಕಾರಾರ್ಥೆ ತಾದಾತ್ಮ್ಯಾರ್ಥೆ ಮಯಟ್ ತ್ರಿಧಾ ಅಂತ ಹೇಳಿದ್ದಾರೆ ಯಾರಿಗೋ ಮತ್ತೆ ನೋಡ್ತಾರೆ ಸಾಕ್ಷಾತ್ ದರ್ಶನ ಮಾಡಿಸ್ತಾರೆ ಹುಟ್ಟಿರ್ತಾರೆ ಅವತಾರ ಮಾಡಿರ್ತಾರೆ ಯಾರಿಗೆ ಅದು ಇಲ್ಲೇ ಇಲ್ಲ ಯಶೋದೆ ಅಲ್ಲಿ ಆ ಕಾಲಕ್ಕೆ ಹೆಸರೇ ಇರಲಿಲ್ಲ ಆಕೆಗೆ ಗೊತ್ತೇ ಇರಲಿಲ್ಲ ಆಕೆ ಹುಟ್ಟಿದ್ದು ಯಾವ ಮಗಂತೂ ಗೊತ್ತಾಗಿದ್ದೆ ಕೃಷ್ಣ ಕಂಸನು ಕೊಂದ ಮೇಲೆ ಅಲ್ಲಿವರೆಗೂ ಗೊತ್ತಾಗಿಲ್ಲ ತ್ವಂ ಪ್ರಧಾನಮಯೋ ದೇವ ಪ್ರಧಾನಾದಧಿಕೋ ಯತಃ ಇತಿ ವಾರಾಹೇ ಇಲ್ಲಿ ಪ್ರಧಾನ ಇತ್ಯ ಮಯ ಶಬ್ದಕ್ಕೆ ಬಂದಿದ್ದಕ್ಕೆ ಅರ್ಥ ಹೇಳುತ್ತಾ ತ್ವಂ ಪ್ರಧಾನಮಯ ದೇವ ಅಲ್ಲೂ ಮಯ ಅಂತಿದೆ ಮಯೋ ದೇವ ಪ್ರಧಾನಾತ್ ಅಧಿಕೋ ಯತಃ ಪ್ರಧಾನಮಯ ಶಬ್ದಕ್ಕೆ ಎರಡರ್ಥ ಅತ್ಯಂತ ಪ್ರಧಾನಕ್ಕಿಂತ ಅಧಿಕ ಪ್ರಧಾನರಲ್ಲೂ ಪ್ರಧಾನ ಸರ್ವೋತ್ತಮ ಅಂತ ಅರ್ಥ ಪ್ರಧಾನ ಪ್ರಕೃತಿಗಿಂತ ಅಧಿಕನಾದವನು ಇವೆಲ್ಲ ಯಾವುದ್ರಲ್ಲಿ ಸೇರಿದ್ದು ಎಲ್ಲ ಭೂತ ಇಂದ್ರಿಯ ಅರ್ಥ ಎಲ್ಲ ಪ್ರಕೃತಿ ಇರೋದು ಮತ್ತು ಅದಕ್ಕಿಂತ ಶ್ರೇಷ್ಠನಾದ ಪ್ರಧಾನಕ್ಕಿಂತ ಶ್ರೇಷ್ಠನಾದವನು ಅಂದರೆ ಪ್ರಧಾನ ಪುರುಷೇಶ್ವರ ವಿಷ್ಣು ಸಹಸ್ರ ಪ್ರಧಾನ ಪುರುಷೇಶ್ವರ ಪ್ರಧಾನ ಪುರುಷಶ್ಚಾಸೌ ಈಶ್ವರಶ್ಚ ಪ್ರಧಾನ ಪುರುಷನಾಗಿದ್ದ ಇನ್ನೊಬ್ಬ ಈಶ್ವರ ಅವನಿಗಿಲ್ಲ ಅವನೇ ಈಶ್ವರ ಪ್ರಧಾನಾದಧಿಕೋ ಯತಃ ಇತಿ ವಾರಾಹೇ ತ್ವಂ ದೇಹ ತಂತ್ರ ಪ್ರಶಮಾಯ ಪಾಪ್ಮನಾಂ ನಿದೇಶ ಭಾಜಾಂಚ ವಿಭೋ ವಿಭೂತಯೇ
ಯಥಾವತಾರಾಸ್ತವ ಸೂಕರಾದಯಃ ತಥಾ ಅಯಮಪಿ ಆತ್ಮಮಯೋ ಆತ್ಮಪಥೋಪಲಬ್ಧಯೇ ದೇಹತಂತ್ರಃ ದೇಹಪ್ರಕಾಶಃ ತ್ವಂ ದೇಹತಂತ್ರಃ ಪ್ರಶಮಾ ಪಾಪ್ಮನಾಂ ನಿದೇಶಭಾಜಾಂ ಚ ವಿಭೋ ವಿಭೂತಯೇ ಯಯಾ ಯಥಾ ಅವತಾರಾಃ ತವ ಸೂಕರಾದಯಃ ತಥಾ ಅಯಮಪಿ ಆತ್ಮಪಥೋಪಲಬ್ಧಯೇ ತ್ವಂ ದೇಹತಂತ್ರಃ ಪ್ರಶಮಾಯ ಪಾಪ್ಮನಾಂ ದೇಹ ಪ್ರಕಾಶ ಅಂದರೆ ಪ್ರಕಾಶಮಯವಾದ ದೇಹ ನಿಂದು ಜ್ಞಾನಾನಂದಮಯ ದೇಹ ಯಾತಕ್ಕೆ ಅವತಾರ ಮಾಡ್ತೀಯ ಪಾಪ್ಮನಾಂ ಪ್ರಶಮಾಯ ಪಾಪಿಗಳ ಉದ್ಧಾರಕ್ಕೋಸ್ಕರ ನಿಧೇ ಹೌದು ಪಾಪಿಗಳ ಉದ್ಧಾರಕ್ಕೋಸ್ಕರ ಅವತಾರ ಮಾಡ್ತೀವಿ ಅಂತ ಅರ್ಥ ದೇವರ ಅವತಾರ ಮಾಡಬೇಕಾಗಿದೇನು ದೇವರಿಗೇನೋ ನಿಯಮ ಇದೆ ಏನೂ ಇಲ್ಲ ಬರೀ ಕಾರುಣ್ಯ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಬೇರೆ ಮತದಲ್ಲಿ ಏನು ಮಾಡ್ತಾರೆ ಅಂದರೆ ದೇವರಿಲ್ಲ ಒಂದು ಗುಂಪು ನಿರ್ಗುಣ ಇತ್ಯಾದಿ ಇನ್ನೊಂದು ಗುಂಪು ದೇವರಿದ್ದಾರೆ ಆದರೆ ಅವ್ರ ದೇಹ ನಾವೆಲ್ಲ ಕೊಡೋದು ಅಂದರೆ ನಮ್ಮನ್ನು ಬಿಟ್ಟಿರ್ಲಿಕ್ಕಾಗಲ್ಲ ದೇವರು ಆದ್ದರಿಂದ ಕಮಿಟೆಡ್ ಕಮಿಟ್ಮೆಂಟ್ ಇದೆ ದೇವರಿಗೆ ಕಮಿಟ್ಮೆಂಟ್ ಇಲ್ಲ ಯಾಕೆ ಕಮಿಟ್ಮೆಂಟ್ ಹೇಳಿದ್ರೆ ನಮ್ಮನ್ನು ಹೇಳೋರೆ ಕೇಳೋಲ್ಲ ಆಗಿಬಿಡ್ತದೆ ದೇವ್ರಿಗೊಂದು ಬಂಧನ ಇರಬೇಕು ಗೊತ್ತಾಯ್ತಾ ಸಾಲ ಕೊಟ್ಟವರಿಗೆ ಇಸ್ಕೋಬೇಕು ಜವಾಬ್ದಾರಿ ಇದ್ದಾಗೆ ಆ ಥರ ಇರಬೇಕು ಅಂತ ಹೇಳ್ತಾರೆ ಬೇಕಾಗಿಲ್ಲ ಯಾಕೆ ಕಾರುಣ್ಯ ಇದ್ದಾಗ ಏನು ಬೇಕಾಗಿದೆ ಈ ಕಮಿಟ್ಮೆಂಟಲ್ಲಿ ಕಾರುಣ್ಯ ಇನ್ನೂ ದೊಡ್ಡ ಗುಣ ಅದು ಗೊತ್ತಾಯ್ತಾ ಸ್ವತಂತ್ರ ಕರುಣಾಳವಾಗಿದ್ದಾನೆ ಅಂದರೆ ಈ ಬಂಧನ ಕಟ್ಟಬೇಕಾಗಿಲ್ಲ ದೇವರಿಗೆ ಇವತ್ತಡಿಗೆ ಅವನು ಊಟ ಮಾಡ್ತಾನಲ್ಲ ಎಂಬಾಗ ಆಗಬಾರ್ದು ಗೊತ್ತಾಯ್ತಾ ಊಟದ ಬಿಟ್ಟು ಮೈನಸ್ ಕೊಡ್ತೀವಿ ಅಂತ ಹೇಳೋಕ್ಕಾಗತ್ತಾ ಏನಾಗಿದೆ ಅದು ಹಾರ್ಟ್ ಪಾಪ ತಪ್ಪಲ್ಲ ಅದು ಅದೇ ರೀತಿ ದೇವ್ರು ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ ದೇವ್ರು ಏನು ಮಾಡೋದಿಲ್ಲ ಏನು ಮಾಡೋದು ಬರೀ ಕರುಣೆ ಅಷ್ಟೇ ಹೊರತು ದೇವರಿಗೆ ಯಾವ್ಯಾವ ರೀತಿ ಕೂಡ ಏನಿಲ್ಲ ನಮಗೂ ಆತನಿಗೂ ಬಿಂಬಕ್ಕೆ ಪ್ರತಿಬಿಂಬ ಸಂಬಂಧ ಬೇಕೇನೋ ಅದು ಪ್ರತಿಬಿಂಬಕ್ಕೆ ಬೇಕೇ ಬೇಕು ಆದ್ದರಿಂದ ಬಿಂಬ ಇರೆಸ್ಪೆಕ್ಟಿವ್ ಆಫ್ ಬಿಂಬ ಇರುತ್ತದೆ ಆದರೆ ಬಿಂಬ ಬಿಟ್ಟು ಪ್ರತಿಬಿಂಬ ಇರೋದಿಲ್ಲ ಅದರಿಂದಾಗಿಯೇ ನಾವು ದೇವ್ರ ಮೇಲೆ ಅವಲಂಬಿಸಿದ್ದೇವೆ ಹೊರತು ದೇವರು ನಮ್ಮನ್ನು ಸರ್ವಥ ಅವಲಂಬಿಸೋ ಪ್ರಸಂಗನೂ ಇಲ್ಲ ಸರ್ವಥ ಅಂತ ಅರ್ಥ ಪಾಪ ಅಂದರೆ ಪಾಪ ಅಂತ ಪಾಪಿಗಳು ಪಾಪ ಎರಡು ಆಗುತ್ತೆ ಪಾಪಿ ಎರಡರ್ಥ ಹೌದು ಪಾಪಗಳ ಪರಿಹಾರಕ್ಕೋಸ್ಕರ ಪಾಪಿಗಳ ನಾಶಕ್ಕೋಸ್ಕರ ಪ್ರಶಮಾಯ ಹೌದು ಸಜ್ಜನರ ಪಾಪಗಳಿಗೆ ಅಲ್ಲಿ ಪರಿಹಾರ ಆಗಬೇಕಲ್ಲ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಏನ ಅಪ್ರೋಕ್ಷ ಜ್ಞಾನ ಆದ್ಮೇಲೂ ಪಾತ್ರ ಇರೋದಿಲ್ವಾ ಪ್ರಾರಬ್ಧ ಇರೋದಿಲ್ವಾ ಮುಂದೆ ಅವ್ರು ಒಳ್ಳೆಯವರಾಗಬೇಕಲ್ಲ ಅಪ್ರೋಕ್ಷ ಜ್ಞಾನ ಆಗೇ ಇಲ್ಲ ಇನ್ನೂ ಸಜ್ಜನರಿದ್ದಾರೆ ಉದ್ಧಾರ ಮಾಡಬೇಕಲ್ಲ ಪ್ರಾರಬ್ಧ ಯಾರು ಹೇಳ್ತಿರೋದು ಈಗ ಭಗವಂತ ಸಾತ್ವಿಕರಿದ್ದಾರೆ ಇನ್ನೂ ಅವ್ರಿಗೆ ಅಪ್ರೋಕ್ಷ ಜ್ಞಾನ ಆಗಿಲ್ಲ ಉದ್ಧಾರ ಮಾಡಬೇಕಿಲ್ಲ ಅವ್ರನ್ನ ಪಾಪ ಇದೆಯಿಲ್ಲ ಅವ್ರಿಗೀಗ ಇಲ್ದ್ರೆ ಇಲ್ಲೇ ಹಾಕಿರ್ತಿದ್ರು ಪಾಪ ಇಲ್ಲದೆ ಹೋದರೆ ಇಲ್ಲ ರೋಗ ಇಲ್ದವ್ರು ಇಲ್ಲೇ ಹಾಕಿರ್ತಾರಲ್ಲಿ ವಾಸ್ಯ ಸುಮ್ಮನೆ ಕೊಡ್ತಿರ್ತಾರೆ ಅದು ಇದೆ ಅದು 5 ಸ್ಟಾರ್ ಹೋಟ್ಲ ಇವರು ಕೊಡ್ಲಿಕ್ಕೆ ಅಲ್ಲ ಎಂಥವ್ರು ಕೂಡ ಏನು ಮಾಡ್ತಾರೆ ಬಂದು ಕಳಿಸ್ಬಿಡ್ಬೇಕು ಆದಷ್ಟು ಬೇಗ ಇದ್ದು ಡಿಸ್ಚಾರ್ಜ್ ಆದಷ್ಟು ಸುಖ ಅದು ಮನೇಲಿ ಎಷ್ಟೇ ಹೋಪ್ಲೆಸ್ ಇದ್ದರೂ ಈಗಿತ್ತ ವಾಸಿ ಕೆಲವರಿಗೆ ಆಸ್ಪತ್ರೆ ವಾಸಿ ಇರ್ಬೋದು ಆದರೆ ಸಾಮಾನ್ಯವಾಗಿ ಮನೆ ಎಷ್ಟೋ ವಾಸಿ ಸ್ವಲ್ಪ ಸ್ವಾತಂತ್ರ್ಯ ಇರುತ್ತೆ ಇದಿರುತ್ತೆ ಆ ತರಹ ಪ್ರಧಾನ ನಿದೇಶ ಭಾಜಾಂ ಯಾರು ಎಲ್ಲರಿಗೂ ಅಲ್ಲ ನಿದೇಶ ಭಾಜಾಂ ಏನು ಆಜ್ಞೆಗೆ ಒಳಪಟ್ಟವರು ಅದು ಪಾಲಿಸುವವರು ಅಂತ ಅರ್ಥ ಆಜ್ಞಾಧಾರಕರು ಸಂಬಳ ಯಾರೇ ಕೊಡ್ತಾರೆ ಕೆಲಸದಲ್ಲಿ ಇದ್ದು ಹೇಳಿದ ಮಾತು ಕೇಳಿದವರಿಗೆ ಆದ್ದರಿಂದ ವಿಭೋ ವಿಭೂತಯೇ ಮತ್ತು ಒಂದು ಪಾಪ ಪರಿಹಾರ ಇನ್ನೊಂದು ವಿಭೂತಿ ಕಲ್ಯಾಣ ಅಶೇಷ ದೋಷ ಪಾಪ ಪರಿಹಾರ ಅರಿಷ್ಟ ನಿವೃತ್ತಿ ವಿಭೂತಿ ಎಲ್ಲ ವಿಧವಾದ ಇಷ್ಟಾರ್ಥ ಪ್ರಾಪ್ತಿ ಅದೇ ಮುಕ್ತಯೇ ಅಂತ ಅರ್ಥ ಟೋಟಲ್ ಅಭಿಪ್ರಾಯ ಅಂದರೆ ಅದೇ ಪರಿತ್ರಾಣಾಯ ಸಾಧೂನಾಂ ಅದು ವಿವರಣೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ದುಷ್ಕೃತಂ ಅವರಿಗಿರೋ ದುಷ್ಕರ್ಮ ನಾಶ ಮಾಡೋದು ದುಷ್ಟರನ್ನು ನಾಶ ಮಾಡೋದು ದೇಹತಂತ್ರ ಪ್ರಶಮಾಯ ಪಾಪ್ಮನಾಂ ನಿದೇಶ ಭಾಜಾಂ ಚ ವಿಭೋ ವಿಭೂತಯೇ ನಿನ್ನೆ ಅಷ್ಟು ಇದೊಂದೇ ಅವತಾರ ಅಲ್ಲ ಎಲ್ಲ ಅವತಾರಗಳು ಹಾಗೇನೆ ಯಥಾ ಅವತಾರಾ ತವ ಸಂಭವಾಮಿ ಯುಗೆ ಯುಗೆ ದೇವರ ಪ್ರತಿಯೊಂದು ಅವತಾರದ ಉದ್ದೇಶ ಏನು ಜೊತೆ ಯಾವುದೋ ಕೆಲಸಕ್ಕೆ ಬಂದಿರೋ ಸುಮ್ಮನೆ ಬಂದಂತೆ ಹಾಗೆಲ್ಲ ಏನಿಲ್ಲ ಎಲ್ಲವೂ ಕೂಡ ಯಾತಕ್ಕೆ ಬಂದಿರೋದು ಅನುಗ್ರಹಕ್ಕೆ ಹೊರತು ಬೇರೆದಕ್ಕೋಸ್ಕರ ಅಲ್ಲ ಯಥಾ ಅವತಾರಾಸ್ತವ ಯಾವ ಅವತಾರಗಳು ಸೂಕರಾದಯ ಹೇಳ್ತಾರೆ ನೆನಪಿರ್ಬೇಕು ಯಾತಕ್ಕೆ ಹೇಳಿದ್ದು ಮೊದಲ ಅವತಾರ ಅದೇನೆ ಪುರುಷಾವತಾರದ ಬಂದು ವರಾಹ ಅವತಾರ ನಾವು ಹೇಳೋ ಕ್ರಮದಲ್ಲಿ ಮತ್ಸ್ಯಕೂರ್ಮ ಅಂತ ಹೇಳ್ತೇವೆ ಆ್ಯಕ್ಚುಲಿ ಬದಲಾದ ಅವತಾರ ವರಾಹ ಅವತಾರ ನೋಡಿ ಎಲ್ಲ ಟ್ಯಾಲಿ ಆಗ್ತಾ ಹೋಗುತ್ತೆ ಎಲ್ಲ ಕಡೆ ಎಲ್ಲೂ ಕೂಡ ಏನಾಗೋದಿಲ್ಲ ಅದಕ್ಕೆ ತತ್ವ ಸಮನ್ವಯ ಯಾವುದಕ್ಕೆ
ಪುರುಷ ರೂಪ ವರಾಹ ರೂಪ ಅಲ್ಲಿಂದ ಶುರು ಆ ಅಲ್ಲಿ ಆಗಲ್ಲ ಆಮೇಲೆ ಬಂದಿದ್ದು ಅದಲ್ಲ. ಆಮೇಲೆ ಆಗ ಬಂದಿದ್ದಲ್ಲ. ಯಾರು ಹೇಳಿದ್ರು ಆಗ ಬಂದಿದ್ದಂತ? ಸನತ್ಕೊಬ್ರೊಬ್ರಿಗೆ ಯಾರು ಬರ್ಬೇಕು ಫಸ್ಟ್? ಸನತ್ಕೊಬ್ರ ಬರ್ಬೇಕಾದ್ರೆ ಬ್ರಹ್ಮದೇವರು ಬರಬೇಕು. ಅದಕ್ಕಿಂತ ಮುಂಚೆ ಇವರು ಹುಟ್ಟಿರ್ಬೇಕು, ಬ್ರಹ್ಮವಾಯುಗಳೆಲ್ಲ ಹುಟ್ಟಿರ್ಬೇಕು. ಸನತ್ಕೊಬ್ರು ಮೊದಲೇ ಬರೋದಿಲ್ಲ ಅವರೆಲ್ಲ, ಗೊತ್ತಾಯ್ತಾ? ಆಮೇಲೆ ರೋಲ್ ಅವ್ರದ್ದು. ಬ್ರಹ್ಮದೇವ್ರ ಮಕ್ಕಳು ಬ್ರಹ್ಮ ಸನತ್ ಕುಮಾರ ರೂಪ ಅನ್ನೋದು ಆವಿಷ್ಟ ರೂಪ. ಅದು ಸನತ್ ಕುಮಾರ ಅಂತ ಇದ್ದಾರೆ ಅವರು. ಯಾರವರು? ಕಾಮನ ಅವತಾರ. ಆ ಥರಲ್ಲಿ ಸನತ್ ಕುಮಾರ ಎರಡು ಅದೇನೆ. ಸನತ್ ಕುಮಾರ ರೂಪ ಇಟ್ಟಿದ್ದು ಪೃಥ್ವಿನಲ್ಲಿ ಪೃಥು ರೂಪ ಇಟ್ಟಿದ್ದಾರಲ್ಲ ಹಾಗೆ. ಅದಕ್ಕೆ ಆ ರೂಪನೇ ಹೊರತದು. ಯಾವ ಸನತ್ ಕುಮಾರ್ ಪೃಥು ಬೇರೆ, ಪೃಥುನು ಬೇರೆ ಇದ್ದಾರೆ, ಸನತ್ ಕುಮಾರನು ಬೇರೆ ಇದ್ದಾರೆ. ಈಗ ಎಲ್ಲಿ ತೋರಿಸಿದ್ರೆ ನಿಮಗೆ ಅದನ್ನ? ಎಲ್ಲಿ ನೋಡಿದ್ರಿ ಹೋಗಿ? ಬಂದಿಲ್ಲ. ಎಲ್ಲಿ ಹೇಳಿದ್ದಾರೆ? ಸುಳ್ಳದು. ಬ್ರಹ್ಮದೇವರು ಸೃಷ್ಟಿ ಆಯಿತು, ಆಮೇಲೆ ಪಂಚವಿದ್ಯೆಗಳು ಸೃಷ್ಟಿ ಮಾಡಿದರು. ಪರಿಹಾರಕ್ಕೋಸ್ಕರವಾಗಿ ಮನಸ್ಸಿನಿಂದ 4 ಜನ ಸೃಷ್ಟಿ ಮಾಡಿದರು. ಮಕ್ಕಳನ್ನು ಪಡೀರಿ ಅಂದರು, ಬೇಕಿಲ್ಲ ಅಂದರು. ಆಗ ರುದ್ರದೇವರು ಹುಟ್ಟಿದ್ರು. ಇವೆಲ್ಲ ಕಥೆ ಇಲ್ಲೇ ಇದು. ಅದೆಲ್ಲ ಎಲ್ಲಿ ಭಾಗವತದಲ್ಲಿ ಹಿಂದೂ ಮುಂದೆ ಬಿಟ್ಟರೆ ಅಲ್ಲಿ ಹೇಳಿದ್ರೆ ಯಾವುದು ಬೇರೆ? ಸನತ್ ಕುಮಾರ ಸಾಕ್ಷಾತ್ ರೂಪ ಸನತ್ ಕುಮಾರ ಇದೆ. ಆ ರೂಪನ ಎಲ್ಲಿಡ್ತಾನೆ ಪರಮಾತ್ಮ? ಇವರೊಳಗೆ ಇಡ್ತಾನೆ, ಗೊತ್ತಾಯ್ತಾ? ಈ ಯಾರೊಳಗೆ? ಸನತ್ ಕುಮಾರರೊಳಗೆ. ಅದಕ್ಕೇನು ಬಂತು? ಅವರಿಗೆ ಪ್ರಾಧಾನ್ಯ ಬಂತು. ಸನತ್ ಕುಮಾರ ಆ್ಯಕ್ಚುಲಿ ಕಾಮಾವತಾರ. ಈ 4 ಜನದಲ್ಲಿ ಎಲ್ಲ ಬ್ರಹ್ಮದೇವರ ಮಾನಸ ಪುತ್ರರಾದರೂ ಕೂಡ ಪ್ರಾಧಾನ್ಯ ಯಾರಿಗೆ? ಸನತ್ ಕುಮಾರ. ಕಾರಣ ಏನು? ವಿಭೂತಿ ರೂಪ ಇಟ್ಟಿದ್ದಾರೆ. ಅದು ವಿಭೂತಿ ರೂಪ ಒಂದಾದರೆ ಸನತ್ ಕುಮಾರ ನಾಮಕ ರೂಪನೇ ಪರಮಾತ್ಮ ಅದು ಇಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಆವಿವೇಶ ಪೃಥುಂ ದೇವ ಚಕ್ರೀ ಶಾರ್ಗಿ ಚತುರ್ಭುಜ. ಪೃಥಂತ ಭಗವಂತನ ರೂಪ ಇದೆ. ಆ ರೂಪನ ಎಲ್ಲಿ ಇಟ್ಟ ಪರಮಾತ್ಮ? ಅದನ್ನು ಪೃಥ್ವಿನೊಳಗಿಟ್ಟ. ಅದಕ್ಕೆ ಭಾರಿ ಮಹತ್ವ ಬಂತು. ಸನತ್ ಕುಮಾರ ರೂಪವನ್ನು ಎಲ್ಲಿಟ್ಟ? ಸನತ್ ಕುಮಾರ ರೂಪ ಒಳಗೆ, ಗೊತ್ತಾಯ್ತಾ? ಅದರಿಂದ ಸನತ್ ಕುಮಾರ್ ಮೊದಲು ಹುಟ್ಟಿದ್ದಲ್ಲ. ಮೊದಲು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡವರು ಅವ್ರು ತಂದೆ ತಾಯಿ ಬೇಕಲ್ಲ ಅವ್ರಿಗೆ ಫಸ್ಟು. 9ನೇ ಅವತಾರ ಯಾವುದು? 9 ಹೌದು. ಅದೇ ಹೇಳಬೇಕಾದ್ರೆ ಏನು ಮಾಡಿದ್ರು ಗೊತ್ತಾ? ಭಾಗವತಲ್ಲಿ ಮೊದಲು ಹೇಳಬೇಕಾದ್ರೆ ಪೃಥು ಅಂದರೆ ಸಾಕ್ಷಾತ್ ರೂಪ ಅಲ್ಲ. ಈ ಪೃಥು ಸಾಕ್ಷಾತ್ ರೂಪ ಅಲ್ಲ. ತುಂಬಂದರೆ ಏನು ತಿಳ್ಕೊಂಡ್ರು? ಈ ಪೃಥುವನ್ನು ಏನು ಸಾಕ್ಷಾತ್ ರೂಪ ಅಲ್ಲ ಅಂತ ಹೇಳಿದರು ಅಷ್ಟೇ ಹೊರತು ಆ ಪ್ರಸಂಗ ಅದು ಯಾವುದೋ ಪ್ರಸಂಗ ಅಲ್ಲ. ಅರ್ಥ ಆಯ್ತಾ? ಈ ಕಪಿಲಗೀತೆ ಶುರುವಾಗಿ ಭಾಗವತ ಇಲ್ಲಿಂದ ಶುರುವಾಗಿಲ್ಲ, ಇವತ್ತು ಶುರುವಾಗಿದೆ ಅಂದ ಮಾತ್ರಕ್ಕೆ. ಎಲ್ಲ ಹಿಂದಿಂದೆಲ್ಲ ಇದೆ ಈಗ. ಎಲ್ಲೆಲ್ಲೂ ಹೇಳಿಲ್ಲ. ಸನತ್ ಕುಮಾರ ರೂಪ ಭದ್ರತೆ ಎಲ್ಲಿ ಹೇಳಿದ್ದಾರೆ? ತೋರಿಸಿ ನಾಳೆ ಹೇಳ್ತಾರ? ಏನ ಹೇಳ್ತಿರೋದೇನು? ಕುಮಾರೋ ನಾಮ ಭಗವಾನ್ ಅಂತ ಹೇಳುತ್ತೆ ಆಚಾರ್ಯರು. ಸನತ್ ಕುಮಾರ ಉಪೋತ 2ನೇ ಸ್ಕಂದದಲ್ಲಿ ಹೇಳಿದ್ದಾರೆ. 11ರಲ್ಲಿ ಮತ್ತೆ ಹೇಳ್ತಾರೆ. 11 ಮತ್ತೆ ಸನತ್ ಕುಮಾರ ಅವತು ಮಾಂ ಕಾಮದೇವಾತ್. ಯಾವುದ್ರಲ್ಲಿ ಅದು? ನಾರಾಯಣ ಕವಚ. ಅಲ್ಲೆಲ್ಲ ಬರುತ್ತೆ. ಸನತ್ ಕುಮಾರ್ ಮೊದಲನೇ ಅವತಾರ ಅಂತ ಎಲ್ಲೆಲ್ಲೆಲ್ಲೂ ಹೇಳಿಲ್ಲ, ಗೊತ್ತಾಯ್ತಾ? ಎಲ್ಲಿ ಬರುತ್ತೆ? ಅವನು ಉಪನಿಷತ್ತಿನ ಭಾಗ ಬಂದ ಕಾಲಕ್ಕೆ, ಒಂದು ಕಾಲದಲ್ಲಿ, ಯಾವಾಗಲಲ್ಲ, ಮೊದಲಿಗಿದಲ್ಲಿ ಪ್ರಶ್ನೆ, ಒಂದು ಕಾಲದಲ್ಲಿ ಎಲ್ಲಿ ಬಂದರು ಅವ್ರಿಗೆ ಹೇಳಿದ್ರು ಅಂತ ಅಷ್ಟೇ ಹೊರತು ಒಂದು ಕಾಲದಲ್ಲಿ ಯಾವಾಗಲಲ್ಲ. ತಾತ್ಪರ್ಯ ಓದಲ್ಲಿ ಮರ್ತು ಬಿಟ್ರೆ ಹೇಗೆ? ಮೊದಲು ನಾರಾಯಣಾದಿ ರೂಪಗಳು, ಆಮೇಲೆ ಮಾಯಾರೂಪ ವಾಸುದೇವ ರೂಪದಿಂದ ಬ್ರಹ್ಮದೇವರ ಸೃಷ್ಟಿ, ಸಂಕರ್ಷಣ ಜಯ ರೂಪದಿಂದ ವಾಯುದೇವರ ಸೃಷ್ಟಿ, ಪ್ರದ್ಯುಮ್ನ ರೂಪದಿಂದ ಸರಸ್ವತಿ ಭಾರತೀಯರ ಸೃಷ್ಟಿ, ಇವೆಲ್ಲ ಹೇಳಿದಾರಲ್ಲ. ಮೊದಲಾಗಿ ಬರ್ತಾರೋ ಎಲ್ಲ ಬಿಟ್ಬಿಟ್ಟು. ಸನತ್ ಏನಿದೆ? ಎಲ್ಲೆಲ್ಲಿ 2 ತೊಗೊಂಡಂತೂ ಬಳಿ ಅಷ್ಟು ಮಾಡಿ ಯಥಾವತಾರ ಅಸ್ತವ. ಅದಿಷ್ಟು ಹೇಳಿದ್ರಿಂದ ಎಲ್ಲ ಅವತಾರಗಳು ಕೂಡ ಲೋಕ ಕಲ್ಯಾಣಕ್ಕೆ ಹೊರತು ದೇವರಿಂದ ಪ್ರಯೋಜನವತ್ವ, ತನಗೆ ಪ್ರಯೋಜನ ಇಲ್ಲ ಅಂತ ಸ್ಪಷ್ಟ ಮಾಡಿದ. ಆಮೇಲೆ ಇನ್ನೊಂದು ಹೇಳ್ತಾರೆ, ಯಾವ ಸೂಕರಾದಯ ವರಾಹಾದಿ ರೂಪಗಳು ಹೇಗೋ ರೂಪದ ಹಾಗೆ. ಕೆಲವು ಹುಡುಗರು ಏನು ತಿಳ್ಕೊಂಡ್ಬಿಟ್ರು? ಕಪಿಲ ರೂಪನ ಯಾವುದೋ ಋಷಿ ಅಂತ ತಿಳ್ಕೊಂಡ್ಬಿಟ್ರು. ಅಲ್ಲ, ಸತಿ ಸಾಕ್ಷಾತ್ ನಾರಾಯಣ ಅಂತ ಆ ದೃಷ್ಟಾಂತ ಕೊಟ್ಟರು. ತಥಾ ಅಯಮಪಿ, ಅದೇ ರೀತಿ ಈ ಅವತಾರ ಕೂಡ ಆತ್ಮಪಥೋಪಲಬ್ಧಯೇ. ಆತ್ಮಪಥ ಉಪಲಬ್ಧಯೇ. ಆತ್ಮಪಥ ಅಂದ್ರೇನು? ನಿನ್ನ ದಾರಿ, ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಅನುಗ್ರಹ ಮಾಡೋದಕ್ಕೋಸ್ಕರ ಅಷ್ಟೇ ಹೊರತು ಏನಿಲ್ಲ. ಒಬ್ಬರು ಉದಾಹರಣೆಗೆ ಜಿಂಕಿಯಾಗಿ ಹುಟ್ಟಿದ ಭರತರಾಜ. ಯಾತಕ್ಕೆ
ಪ್ರಾರಬ್ಧ ಇತ್ತು. ದೇವ್ರಿಗೇನು ಪ್ರಾರಬ್ಧ ಪಾಪ ಆಗಿದ್ರೆ ಹಾಗೆ ದೇವ್ರಿಗೆ ಪ್ರಾರಬ್ಧ ಅಂತ ಹೇಳ್ತೀರಾ? ಅಲ್ಲ ಅಂತ ಹೇಳ್ತಾರೆ. ಆತ್ಮಪಥೋಪಲಬ್ಧೆ, ಭಕ್ತರ ಕಲ್ಯಾಣಕ್ಕೋಸ್ಕರ ರೂಪ ತಗೋತಿದ್ದೆ ಹೊರತು ಯಾತಕ್ಕೆ ತಗೊಂಡಿಲ್ಲ? ಪ್ರಾರಬ್ಧಕ್ಕೋಸ್ಕರ ತಗೊಂಡಿಲ್ಲ. ಈ ಜೈಲಲ್ಲಿ ಡ್ರೆಸ್ ಕೊಡ್ತಾರೆ, ಏನು ಮಹಾ ಪುಣ್ಯದ ಕೆಲಸ ಅದು. ಅದು ಕೊಡ್ಬೇಕಾದ್ರೆ ಇನ್ನೂ ಕೊಡ್ರಿ ನನಗೆ ಡೈರಿ ಕಾರ್ಡ್ ಕೊಟ್ರಿ ಅಂತ ಕೇಳ್ತಾರೆ ಅವರು. ಯಾವುದು ಕೊಟ್ಟಿದ್ದು ಹಾಕ್ಬೇಕಷ್ಟೇ. ಆದರೆ ಸದ್ದ ಅಧಿಕ ಮೇಲೆ ಇದ್ದಾರೋ ಏನು ಮಾಡ್ತಾನೆ? ಇಷ್ಟಪಟ್ಟದ್ದು ಹಾಕೋತಾನೆ. ಅರ್ಥ ಆಯ್ತಾ? ದೇವರ ಎಲ್ಲ ರೂಪಗಳು ಕೂಡ ನಮಗೆಲ್ಲ ಏನು ಅನಿವಾರ್ಯ, ನಮ್ಮ ಕರ್ಮಕ್ಕೆ ತಕ್ಕಂತೆ ಬಂದಿರೋ ರೂಪಗಳಾದ್ದರಿಂದ ವಿ ಹ್ಯಾವ್ ಟು ಫೇಸ್ ಸಫರ್. ಅದರಿಂದ ದೇವರ ರೂಪಗಳು ಎಲ್ಲ ಪ್ರಕಾಶ ರೂಪಗಳು, ಅದಕ್ಕೆ ಸತಿ ಪ್ರಕಾಶ ಅಂತ ಹೇಳ್ತಾರೆ. ಈಗ ಆತ್ಮಪಥೋಪಲಬ್ಧಯೇ ಅಂದರೆ ಎಲ್ಲರಿಗೂ ಎಲ್ಲ ರೂಪ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ರೂಪದ ವಿಶೇಷ ಮಾಡಲಿಕ್ಕೆ ಅವಕಾಶ ಕೊಡೋದು. ಅದು ಹೇಳಿದರೆ ಪೂರ್ತಿ ದೇವರ ರೂಪ ಚಿಂತನೆ ಮಾಡಲಿಕ್ಕೆ ಬರದೇ ಹೋದರೆ ಏಕಾಂಗವನ್ನಾರು ಚಿಂತನೆ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ರೂಪ ಆಗದೆ ಹೋದರೆ ಒಂದೊಂದು ರೂಪನಾದರೂ ಮಾಡಿ, ಅನಂತ ರೂಪ ತಿಳ್ಕೊಳ್ಳಿ. ಬಟ್ ನಿಮ್ಗೆ ಯಾವ ರೂಪ ಸಿಗುತ್ತೋ ಆ ರೂಪ ಅರ್ಥ ಮಾಡಿಕೊಳ್ಳಿ ಅಷ್ಟೇ ಹೊರತು ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ಆ ರೂಪನೂ ಪೂರ್ತಿ ಮಾಡ್ಲಿಕ್ಕಾಗೋದಿಲ್ಲ, ಅವಯವನೂ ಮಾಡ್ಲಿಕ್ಕಾಗೋದಿಲ್ಲ, ಅವಯವನೂ ಪೂರ್ತಿ ಮಾಡ್ಲಿಕ್ಕಾಗೋದಿಲ್ಲ. ಎಷ್ಟಾದರೂ ಅಷ್ಟು. ಎಲ್ಲ ದೂರದ ಬಂದು ತಮ್ಮಿಗೆ ಹಾಕೊಂಬಂತಾರಲ್ಲ ಹಾಗೆ ಅಷ್ಟೇ. ಓಕೆ, ಎಲ್ಲ ಬಂದು ಎಲ್ಲ ರೂಪನೂ ಎಲ್ಲ ಕಾಲಕ್ಕಿವೆ, ಅದು ಮರಿಬಾರ್ದು. ಎಲ್ಲ ರೂಪನೂ ಎಲ್ಲ ಕಾಲಕ್ಕಿದೆ. ಪ್ರಕಟ ಮಾಡೋದು ಯಾವಾಗ ಮಾಡ್ತಾನೆ? ಸಮಯದಲ್ಲಿ ಅಷ್ಟೇ. ಅವರು ಯಾವ ರೂಪಕ್ಕೂ ಹುಟ್ಟು ಅಂತಿಲ್ಲ, ಸಾವು ಅಂತಿಲ್ಲ. ಸಂಧಾನ ಮಾಡೋಕ್ಕಾಗ ಹೃದಂತ ಸಂಕಲ್ಪ ಬೇಕಾಗಿಲ್ಲ, ಹುರು ಸಂಕಲ್ಪಕ್ಕೆಲ್ಲ ಬೇಕಿಲ್ಲ. ಎಲ್ಲ ಇದಕ್ಕೂ ಬರುತ್ತೆ 24 ರೂಪಗಳು. ಇದು ನೈವೇದ್ಯಕ್ಕೆ ಬೇಕು, ಕೇಶವಾದಿ ರೂಪಗಳೇ ನೈವೇದ್ಯದಲ್ಲಿರೋದು. ಗೊತ್ತಾಯ್ತಾ? ಎಲ್ಲವೂ ಇಂಪಾರ್ಟೆಂಟು. ಕಪಿಲ ನೋಡ್ಲಿಕ್ಕೋಸ್ಕರ. ಇದು ವಾಸುದೇವಾದಿ ರೂಪಗಳು, ತಿನ್ನಕ್ಕೆ ಬರೋದಿಲ್ಲ, ಜೀರ್ಣ ಆಗ್ಲಿಕ್ಕೆ ಬರೋದಿಲ್ಲ. ತತಿ ಪ್ರಕಾಶ, ತತಿ ಶಬ್ದಕ್ಕೆ ಪ್ರಕಾಶ ಅಂತಿದೆ, ವಿಸ್ತಾರ ಅಂತಿದೆ, ತಂತ್ರ ಅಂತಿದೆ. ಚ ಇತ್ಯುಚ್ಯತೆ ಬುಧೈ. ತತಿ ಪ್ರಕಾಶ ವಿಸ್ತಾರ ತಂತ್ರಂಚ ಇತ್ಯುಚ್ಯತೆ ಬುಧೈ. ಇದರಿಂದ ತಂತ್ರಸಾರ ಅರ್ಥನೂ ಗೊತ್ತಾಗುತ್ತೆ. ತಂತ್ರಸಾರ ವಿಸ್ತಾರ. ಆಮೇಲೆ ತತಿ ಪ್ರಕಾಶ. ವಿತತಾಯ ನಮೋ ನಮಸ್ತೆ. ಪರಮಾತ್ಮ ಬರೀ ವ್ಯಾಪಿಸಿಲ್ಲ, ಹೇಗಿದ್ದಾನೆ? ಪ್ರಕಾಶದಲ್ಲೂ ಇದ್ದ, ಪ್ರಕಾಶಮಯವಾಗಿ. ಪ್ರಕಾಶದಿಂದ ಅನ್ನಬಾರದು. ಮತ್ತೆ ಪ್ರಕಾಶದಿಂದ ಯಾರಾಗಿಬಿಡ್ತಾರೆ? ಸೂರ್ಯಾದಿ ಆಗಿಬಿಡ್ತಾರೆ. ಅದು ಆ ರೀತಿ ಅಲ್ಲ. ಪ್ರಕಾಶ ಸ್ವರೂಪನಾಗಿಯೇ ಸರ್ವತ್ರ ವ್ಯಾಪಿಸಿದ್ದೇ ಹೊರತು ಯಾವ ರೂಪದಲ್ಲೂ ಏನಿಲ್ಲ. ಈ ಸೂರ್ಯ ಪ್ರಕಾಶದಿಂದ ಬಂದಿದ್ದಾರೆ. ಇಲ್ಲಿ ಸೂರ್ಯನ ಆ ಟೆಂಪರೇಚರ್ ಇಲ್ಲಿಲ್ಲ, ಒಂಚೂರು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಪರಮಾತ್ಮ ಪ್ರತಿ ರೂಪದಲ್ಲೂ ಹೇಗಿದೆ? ಸೂರ್ಯ ಕೊಡ್ಲಿಕ್ಕೆ ಅಷ್ಟೇ ಸಾಧ್ಯ. ದೇವ್ರು ಹಾಗಲ್ಲ. 3 ಜಾತಿ ಕೊಟ್ಟು ಸುಟ್ಟೋಗ್ಬಿಡ್ತಾರೆ, ಸ್ವಲ್ಪ ತೋರಿಸ್ತಾರೆ ಅಷ್ಟೇ ಹೊರತು ಇರೋದೆಷ್ಟು? ಪೂರ್ಣ ಪ್ರಕಾಶ, ಸರ್ವತ್ರ ಪೂರ್ಣ ಪ್ರಕಾಶ. ಬ್ರಹ್ಮಣಿ ಬ್ರಹ್ಮಣ್ಯವಸ್ಥಿತಮತಿ ಭಗವತ್ಯಾತ್ಮ ಸಂಶ್ರಯೇ ನಿವೃತ್ತ ಜೀವಭಾವತ್ವಾತ್ ವೀತಕ್ಲೇಶಾಪ್ತ ನಿರ್ವೃತಿ ಜೀವೋಪಾಧಿ ಪ್ರವೃತ್ತಯ ಆಮುಕ್ತೆ ಸರ್ವದೇಹಿನಾಂ ನಿಯಮಾತ್ ಸಂತ್ಯಭಾವಸ್ತು ನಿಷ್ಫಲತ್ವಾದ್ ಉದೀರ್ಯತೆ ಇತಿ ವಾರಾಹೇ. ಬ್ರಹ್ಮಣಿ ಅವಸ್ಥಿತಮತಿ, ಆಕೆ ಪರಮಾತ್ಮನಲ್ಲಿ ಬುದ್ಧಿನ ಹಾಗೆ ಪೂರ್ತಿ ಕೇಂದ್ರೀಕರಿಸಿಬಿಟ್ಟಿದ್ದಾಳೆ. ಭಗವತಿ ಆಮೇಲೆ ಭಗವತಿ ಆತ್ಮ ಸಂಶ್ರಯೇ, ತನಗೆ ನೆಲೆಯಾದಂಥ ಆಶ್ರಯವಾಗಿರ್ತಕ್ಕಂಥ ರೂಪವನ್ನು ಬಿಂಬರೂಪ ಚಿಂತನೆ ಮಾಡ್ತಿದ್ದಾಳೆ. ನಿವೃತ್ತ ಜೀವಭಾವತ್ವಾತ್, ಅವ್ರಿಗೇನಿಲ್ಲ ಈಗ ನಿವೃತ್ತ ಜೀವಭಾವ. ಎರಡರ್ಥ ಮಾಡಬೇಕು. ಒಂದು, ಅವಳಿಗೆ ಜೀವಭಾವ ಇಲ್ಲ ಅಂದ್ರೇನು? ಜೀವೋಪಾಧಿ ಪ್ರಕೃತಯ, ಅದಕ್ಕೆ ಮುಂದೆ ಹೇಳ್ತಾರೆ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಸ್ವರೂಪಾಚ್ಛಾದಿಕ ಬರುತ್ತಲ್ಲ, ಆ ರೀತಿಯಲ್ಲಿ ನಿವೃತ್ಯ ಜೀವಭಾವತ್ವಾತ್. ದೇಹಭಾವತ್ತು ಪೂರ್ತಿ ಜೀವಭಾವ ಕಳ್ಕೊಂಡು ಬಿಟ್ಟಿದ್ದಾಳೆ ಅಂದರೆ ಐಕ್ಯ ಹೊಂದಿದ್ದಾಳೆ ಅಂತ ಅರ್ಥ ಅಲ್ಲ. ಜೀವನಿಗಿರತಕ್ಕಂಥ ಉಪಾಧಿಗಳೆಲ್ಲ ಹೋಗಿದೆ ಅಂತ ಅರ್ಥ. ಉಪಾಧಿಗಳೆಲ್ಲ ಹೋಗಿದೆ. ಉಪಾಧಿ ಯಾವುದು? ಫಸ್ಟ್ ಉಪಾಧಿ ಯಾವುದು? ಲಿಂಗದೇಹದಲ್ಲಿ ಶುರುವಾಗಿ ಅದೆಲ್ಲ ಹೊರಟೋಗ್ಬಿಟ್ಟಿದೆ ಈಗ. ಆಮುಕ್ತೇಹೇ ಸರ್ವದೇಹಿನ, ಮುಕ್ತಿ ಆಗೋವರೆಗೂ ಇಷ್ಟಿದ್ದೇ ಇರುತ್ತೆ. ಮುಕ್ತಿ ಆಗೋವರೆಗೂ ಕೂಡ 4 ದೇಹಗಳಿದ್ದೇ ಇರುತ್ತೆ. ಮುಕ್ತಿ ಆದರೂ ಉಳಿಯೋದೆಷ್ಟು? 1. ಎಲ್ಲ ಹೋಗೋದಿಲ್ಲ, ಐಕ್ಯನೂ ಆಗೋದಿಲ್ಲ, ಸ್ವರೂಪ ದೇಹ ಒಂದೇ. ನಿಯಮಾತ್ ಸಂತಿ, ರೂಲ್. ಮುಕ್ತಿಗೆ ಹೋದ ಮೇಲೆ ಇರೋದು ಒಂದೇ ದೇಹ, ಸ್ವರೂಪ ದೇಹ ಒಂದೇ. ಈ ದೇವಹೂತಿ ಬಗ್ಗೆ ಏನು ಹೇಳಿಬಿಟ್ರು? ಎಲ್ಲ ಕಳ್ಕೊಂಡ್ಬಿಟ್ರು ಅಂತ ಹೇಳಿ. ಇನ್ನೂ ಹೋಗಿಲ್ಲ, ಅದು ಹೋಗಿಲ್ಲ. ಅದಕ್ಕೆ ಹೇಳ್ತಾರೆ ನಿಷ್ಫಲತ್ವಾದ ಉದೀರ್ಯತೆ. ಇನ್ನೂ ವರ್ಕ್ ಮಾಡೋದಿಲ್ಲ, ದಗ್ಧ ಪಟಾಯಮಾನ. ಅದ್ರ ಎಫೆಕ್ಟ್ ಇಲ್ಲ. ಈಗ ಏನಾಯ್ತು ಅಲ್ಲಿಗೆ? ಇನ್ನೇನು ಸ್ನಾನ ಕೊನೆಯ ನೀರು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಸ್ನಾನ ಆಯ್ತು, ಸ್ನಾನ ಆಗಿಲ್ಲ, ಇನ್ನು ಎಲ್ಲಿದೆ? ಇನ್ನು ಪ್ರೊಸೀಜರ್ ಎಲ್ಲ ಇದೆ. ಅದು ಕೂಡ ಏನರ್ಥ ಅಲ್ಲಿಗೆ? ಈಗ ಸ್ನಾನ ಆಯ್ತು, ಆ ಥರ ಹೇಳ್ತಾರೆ. ಇನ್ನು ಕೆಲಸ ಸಿಕ್ತು, ಇನ್ನು ರಿಪೋರ್ಟೇ ಮಾಡ್ಕೊಂಡಿಲ್ಲ ಅವನು, ಕೆಲಸ ಸಿಕ್ತು. ಮುಂದೆ ಏನದು? ರಿಪೋರ್ಟ್ ಮಾಡ್ಕೊಳ್ಳೋವರೆಗೂ ಏನಲ್ಲ, ಯಾವನಷ್ಟೇ ತಂದೆ ಎಷ್ಟೋ ಜನ ಆಗಿತ್ತು ಪಾಪ, ಮತ್ತೆ ಹೋಗೇ ಬಿಡು, ಸಿಗೋದೇ ಇಲ್ಲ.
ರಿಪೋರ್ಟ್ ಮಾಡ್ಕೊಂಡ್ರೆ ಹೊಸ ಕೇಸು ಮಾಡಕ್ಕೆ ಬರಲ್ಲ. ರಿಪೋರ್ಟ್ ಒನ್ಸ್ ಮಾಡ್ಕೊಂಡ್ಮೇಲೆ ಈ ಅಪ್ಲೈ ಆಗಲ್ಲ, ಅದು ಬೇರೆ ರೂಲ್ಸ್ ಪ್ರಕಾರ ಮಾಡ್ಬೇಕು, ಅದು ಭಾರಿ ಲಾಂಗ್ ಟರ್ಮ್. ಇದು ನೋ ಒಂದು ಸರ್ತಿ ಓದಬೇಕು. ಯಾರಿಗೆ ಬ್ರಹ್ಮದೇವರು ಹಿಂಗಿದೆ, ಆ ಕ್ವಾಲಿಟಿನೇ ಬೇರೆ, ಅದು ಬಿಟ್ಬಿಡ್ಬೇಕಾದ್ರೆ ಯಾವಾಗಲಿರೋದು ಹಾಗೆ ಅವರಿಗೆ. ಈ ಸ್ಟೇಜಲ್ಲಿ ಇವ್ರಿಗೆ ಹೇಗಾಯ್ತು ಅಷ್ಟೇ, ಈ ಸ್ಟೇಜಲ್ಲಿ ಆಗಿತ್ತು ಅಷ್ಟೇ. ಅವ್ರು ಇರೋದೇ ಹಾಗೆ, ಅವ್ರಿಗೆ ಬಂಧನ ಬರೋದೇ ಇಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ದಗ್ಧ ಪಟಾಯಮಾನ. ಒಂದು ಕಾಲಕ್ಕಲ್ಲ, ಎಲ್ಲ ಕಾಲಕ್ಕೂ ದಗ್ಧ ಪಟಾಯಮಾನ. ಇವ್ರಿಗೆ ಹಾಗಲ್ಲ, ಈ ಸ್ಟೇಜಲ್ಲಿ ದಗ್ಧ ಪಟಾಯಮಾನ. ಅದಕ್ಕೆ ನಿಯಮ ಸಂತಿ ಅಭಾವಸ್ತು ನಿಷ್ಫಲತ್ವ ದುರಿವ್ಯತೆ ಇತಿ ವಾರಾಹೆ. ಅಭಾವ ಇಲ್ಲ ಇಲ್ಲ ಅಂತ ಹೇಳಿದರೆ ವರ್ಕ್ ಮಾಡೋದಿಲ್ಲ, ಅದರಿಂದ ಬೋಧಾಗ ಲೆಕ್ಕ ಅಂತ ಅಷ್ಟೇ ಹೊರತು ಏನಲ್ಲ. ಅದು ಇನ್ನು ಆಫೀಸಲ್ಲಿ ಡಿಸ್ಚಾರ್ಜ್ ಎಲ್ಲ ಆಗಿಲ್ಲ, ಇನ್ನೂ ಕೂಡ ರೋಗವಾಸಿಯಾಗಿದೆ, ಇನ್ನು ಪ್ರೊಸೀಜರ್ ಎಲ್ಲ ಇದೆ, ಬೇಕಾದಷ್ಟು ಪ್ರೊಸೀಜರ್ ಇದೆ. ಹೊರಗಿದ್ದವನಿಗೆ ಇವರು ತುಂಬ ವ್ಯತ್ಯಾಸ ಇದೆ. ಆದರೂ ಕೂಡ ಒಂದು ಸ್ಟೇಜ್ ದಾಟಿ ಆಯ್ತು. ಈಗ ಅಲ್ಲಿಗೆ ಆ ಸ್ಕಂದನೂ ಮುಗೀತು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಾಗವತ ತಾತ್ಪರ್ಯೇ ತೃತೀಯ ಸ್ಕಂಧ ತಾತ್ಪರ್ಯ ಮುಗೀತು. ಚತುರ್ಥ ಸ್ಕಂಧ, ನಾಲ್ಕನೇ ಸ್ಕಂದ. ಈಗ ಪ್ರಥಮೋಧ್ಯಾಯ. ಸ್ಕಂದ ಅಂದ್ರೆ ಏನು, ಯಾಕೆ ಕರೀತಾರೆ ಸ್ಕಂದ ಅಂತ ಗೊತ್ತಾ? ಯಾಕೆ ಗೊತ್ತಿಲ್ಲ, ಫಸ್ಟ್ ಉತ್ತರ ಕೊಟ್ಟು ನಿಶ್ಚಿತ ಗೊತ್ತಿಲ್ಲ ಯಾಕೆ ಕರೀತಾರೆ ಸ್ಕಂದ ಅಂತ. ಯಾಕೆ ಕರೀತಾರೆ? ಭಾಗವತನ ವೃಕ್ಷ ಅಂತ ಕರೆದಿದ್ದಾರೆ. ನಿಗಮ ಕಲ್ಪತರೋರ್ ಗಲಿತಂ ವೇದ ವೃಕ್ಷ, ರೆಂಬೆಗಳು. ರೆಂಬೆ ಸ್ಕಂದ ಅಂದರೆ ರೆಂಬೆಗಳು ಅಂತ. ಆದ್ದರಿಂದ 12 ರೆಂಬೆ ಇರತಕ್ಕಂಥದ್ದು. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ ಅಮೃತದ್ರವ ಸಂಹಿತಂ ಅಂತ ಹೇಳಿದ್ರಿಂದ ಆ ಅರ್ಥದಲ್ಲಿ ಸ್ಕಂದ ಅಂತ. ಅದನ್ನು ಕಾಂಡ ಅಂತ ಕರೆದು, ಅದನ್ನು ಪರ್ವ ಅಂತ ಕರೆದು. ಮಹಾಭಾರತ ಪರ್ವತ, ದೊಡ್ಡ ಪರ್ವತ, ಒಂದೇ ಪರ್ವತ, ಎರಡನೇ ಪರ್ವತ ಅಂತ ಕರೆದು. ಒಂದೊಂದು ಹತ್ತೋದು ಭಾರಿ ಕಷ್ಟದ ಕೆಲಸ. ಪರ್ವತ ಅದು ಕಾಂಡ ಅಂದ್ರೆ ಹಾಗೇನೆ ಭಾಗ. ಮರದ ವೃಕ್ಷದ ರಾಮಾಯಣ ವೃಕ್ಷ ಅದು ಕೂಡ, ಮತ್ತು ಕಲ್ಪವೃಕ್ಷ ಅದು ಕೂಡ. ಇದು ಕೂಡ ಆರುಹ್ಯ ಕವಿತಾ ಶಾಖಾಮ್ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಹೆಸರು ಹೇಳಬೇಕಾದ್ರೆ ಅದು ಕಾರಣದ ಹೇಳ್ತಾರೆ. ಬೇರೆ ಸರ್ಗ, ಇವಕ್ಕೆಲ್ಲ ಹೇಳಬೇಕು. ಕಾವ್ಯಗಳಿಗೆ ಹೇಳಬೇಕಾದ್ರೆ ಸರ್ಗ, ಇವಕ್ಕೆಲ್ಲ ಖಂಡದ ಉಪಭಾಗಗಳೆಲ್ಲ ಅಧ್ಯಾಯಗಳು. ಕಾಂಡ ಅಂದರೆ ಬೇರು ಅಂತ ಆಗಲ್ಲ, ರೆಂಬೆ ಅಂತಲೇ ಆಗೋದು. ಮೂಲ ಅನ್ಬೇಕು, ಕಾಂಡ ಬೇರೆ ಮೂಲ ಬೇರೆ. ಬಾಳೆಹಣ್ಣು ತೊಗೊಂಡ್ರು ಬಾಳೆಹಣ್ಣು ತೊಗೊಂಡ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಮೂಲ ತಿಂತಾರ ಕಾಂಡ ತಿಂತಾರ? ಮೂಲ ಅಲ್ಲ, ಕಾಂಡಗಳಿಗೆ. ಈಗ ಅದೇ ಅದೆಲ್ಲ ಬರೋದಕ್ಕೆ ಬರೋದು ಯಾವುದು, ಅದೆಲ್ಲ ದಿಂಡು ಅಂತ ಕರೆಯೋದಿಲ್ಲ, ದಿಂಡು. ಮನೋಸ್ತು ಮುಂದೆ ಈಗ ಎಷ್ಟನೇದು? ಒಂದು ಆರಂಭ. ಮೈತ್ರೇಯ ಭುವಾಚ ಮನೋಸ್ತು ಶತರೂಪಾಯಾಮ್ ತಿಸ್ರಃ ಕನ್ಯಾಶ್ಚ ಜಗ್ನಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಮನೋಸ್ತು ಶತರೂಪಾಯಾಮ್ ತಿಸ್ರಃ ಕನ್ಯಾಶ್ಚ ಜಗ್ನಿರೆ, ಮೂರನೇ ಸ್ಕಂದಲ್ಲಿ ಹೇಳಿದರು. ಅದನ್ನೀಗ ಹಿಂದಿನ ದೇವತಿ ಕಥೆ ಇಷ್ಟೊತ್ತಾಯ್ತು. ಈಗಾಗಲೇ ಮುಂದುವರಿಸಿ ಕಂಟಿನ್ಯೂ ಮಾಡಕ್ಕೆ ಶುರು ಮಾಡ್ತಾರೆ ಅದನ್ನೇ. ಮನೋಸ್ತು ಶತರೂಪಾಯಾಮ್ ತಿಸ್ರಃ ಕನ್ಯಾಶ್ಚ ಜಗ್ನಿರೆ ಆಕೂತಿ ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಆಕೂತಿ, ದೇವಹೂತಿ, ಪ್ರಸೂತಿ. ಯಾರು? ಹೆಣ್ಮಕ್ಳು 3 ಜನ. ಫಸ್ಟು ಹುಟ್ಟಿದ್ದು 5 ಜನ ಮಕ್ಕಳು. ಗಂಡಸರು ಯಾರು? ಪ್ರಿಯವ್ರತ ಮತ್ತು ಉತ್ತಾನಪಾದ, ಇಬ್ಬರು ಗಂಡು ಮಕ್ಕಳು. ಪ್ರಿಯವ್ರತ ರಾಜ ಹಿರಿಯ, ಎಲ್ಲ ಗಂಡಸ ಮಕ್ಕಳಲ್ಲಿ. ಆದ್ರೂ ಬಂದು ಹೇಳಿದ್ದಾರೆ ಉತ್ತಾನಪಾದ ಕಿರಿಯ. ಮೊದಲು ಉತ್ತಾನಪಾದ ಕಥೆ ಹೇಳಿಬಿಟ್ಟು ಆಮೇಲೆ ಆತಂದು ಹೇಳ್ತಾರೆ. 4ನೇ ಸ್ಕಂದಲ್ಲಿ ಉತ್ತಾನಪಾದ ಬರೋದು, ಧ್ರುವನ ಕಥೆಯಲ್ಲ. ಆಮೇಲೆ ಈತನ ಜಾತಕ್ಕೆ ಅಂದರೆ ಬೆರೆತ ಹೊರದಿದ್ದಾರೆ. ಈತ ವಿಶೇಷವಾಗಿ ನಾರಾಯಣನ ಕಂಡ ಮಗನ ಪಡೆದ ಎಂಬ ದೃಷ್ಟಿಯಿಂದ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಆಮೇಲೆ ಆತನ ಕಥೆ ಹೇಳ್ತಾರೆ. ಪುನಃ ಕಥಾಂ ಪ್ರಾಹು ಅಭ್ಯಾಸಾದುತ್ತಮಂ ಫಲಂ ವಿಜ್ಞಾಪಯಿತು ಕಾಮಾಸ್ತು ವಿದ್ವಾಂಸಸ್ತತ್ರ ಇತ್ಯ ಆಗ್ನೇಯೇ. ನಮಗೊಂದು ಪ್ರಶ್ನೆ ಒಂದಿಷ್ಟು ಆಗಲೇ ಹೇಳಿದ್ರು ಇದನ್ನೆಲ್ಲ. ಎಲ್ಲಿ ಹೇಳಿದರು? 3ನೇ ಸ್ಕಂದಲ್ಲೇ. ಯಾವಾಗ ಬ್ರಹ್ಮದೇವರ ಬಲಭಾಗದಿಂದ ಮನು ಸ್ವಯಂಭೂವನು, ಎಡಭಾಗ ಪ್ರಸೂತಿ ಇಬ್ಬರು ಹುಟ್ಟಿದ್ರು. ಯಾರು? ಶತರೂಪ. 5 ಜನ ಮಕ್ಕಳೆಲ್ಲ ಹೆಸರು ಹೇಳಿಬಿಟ್ಟಿದ್ರು. ಮತ್ತೆ ಯಾಕೆ ಹೇಳ್ತಾರೆ ಅಂತ ನಮ್ಮ ಪ್ರಶ್ನೆ. ಈಗ ಒಂದು ಉತ್ತರ ಅದಕ್ಕೆ ಮತ್ತೆ ಹೇಳಿದ್ರು ಬರೀತಾರಲ್ಲ ಅಂತ ಒಂದು ಪ್ರಶ್ನೆ. ಇನ್ನೊಂದೇನು ಅಂದರೆ ಪುನಃ ಕಥಾಂ ಪ್ರಾಹು, ಮತ್ತೆ ಕಥೆಗಳನ್ನು ಹೇಳ್ತಾರೆ. ಅಭ್ಯಾಸಾದ ಉತ್ತಮಂ ಫಲಂ, ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ? ಯಾವಾಗಲೂ ಆವೃತ್ತಿ ಅಸಕೃತೋಪದೇಶ, ಅದಕ್ಕೆ ಅರ್ಥ ಇದೆ. ಮತ್ತೆ ಹೇಳಿದಷ್ಟು ಕೂಡ ಏನಾಗುತ್ತೆ? ಕಥೆ ಕಾದಂಬರಿಗಳು ಮತ್ತೆ ಓದೋದಿಲ್ಲ, ಹೇಳಬೇಕಾಗಿಲ್ಲ. ಟೆಕ್ಸ್ಟ್ ಆಗಲ್ಲ. ಏನು ಮಾಡ್ಬೇಕು ಅದನ್ನು? ಇವೆಲ್ಲ ಪಠ್ಯ ಪುಸ್ತಕಗಳು, ಮೋಕ್ಷಕ್ಕೋಸ್ಕರ ಓದಲೇಬೇಕಾದ ಪುಸ್ತಕಗಳು. ಆದ್ದರಿಂದ ಮಧ್ಯೆ ಏನು ಮಾಡ್ತಾರೆ? ಕೆಲವರು ರಿಪೀಟ್ ಮಾಡ್ತಾರೆ.
ಅಲ್ಲ, ಕೆಲವು ಸತ್ಯ ಡೀಟೇಲು, ಕೆಲವು ಸತ್ಯ ಸಂಕ್ಷೇಪ. ಇಲ್ಲಿ ಈ ಡೀಟೇಲು ಇಷ್ಟು ಹೇಳಿದ್ದು ಸಂಕ್ಷೇಪ, ಮುಂದೆ ಹೇಳೋದು ವಿಸ್ತಾರ. ಲಿಂಕ್ ಕೊಡಬೇಕಲ್ಲ ಯಾರು ವಿಷಯ ಹೇಳ್ತಾರೆ ಅಂತೇಳಿ. ಫಲಂ ವಿಜ್ಞಾಪಯಿತು ಕಾಮಾಸ್ತು ವಿದ್ವಾಂಸಸ್ತತ್ರ ತತ್ರತು. ವಿದ್ವಾಂಸರು ಜ್ಞಾನಿಗಳು ಬರೀ ಮೂಲ ಗ್ರಂಥಗಳು ಅಷ್ಟೇ ಅಲ್ಲ, ಜ್ಞಾನಿಗಳು ಕೂಡ ಏನು ಮಾಡ್ತಾರೆ ಹಿಂದೆ ಹಾಗಾಗಿ ಹೇಳ್ತಿರ್ತಾರೆ ಮಧ್ಯೆ ಮಧ್ಯೆ. ವಿಜ್ಞಾಪಯಿತು ತಿಳಿಸಿಕೊಡು. ವಿಜ್ಞಾಪಯಿತು ಕಾಮಾಹ, ವಿಜ್ಞಾಪಯಿತು ಕಾಮಾಸ್ತು ತಿಳಿಸ್ಬೇಕಾಗಿದೆ, ಶಿಷ್ಯರಿಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ರಿಪೀಟ್ ಮಾಡೋದು ಯಾವುದಕ್ಕೋಸ್ಕರ, ಅದನ್ನು ಉಪಯೋಗ ಆಗಲಿ ಅಂಥೇಳಿ. ಫಲಾಧಿಕ್ಯ ಅಂದರೆ ಫಲಾಧಿಕ್ಯ ಅಂದರೆ ಏನು? ಜ್ಞಾನಾಧಿಕ್ಯ. ಜ್ಞಾನ ಬರೋದೇ ಫಲ, ಆದ್ದರಿಂದ ಯಾವುದೋ ಫಲದ ಬಗ್ಗೆ ಗಮನ ಕೊಡಬಾರ್ದಂತೆ. ಜ್ಞಾನಾಧಿಕ್ಯ ರೂಪ ಫಲಕ್ಕೋಸ್ಕರ ಹೇಳ್ತಾರೆ. 2 ಸತ್ತು ನೋಡಿದ್ದೇನೆ, 3 ಸತ್ತು ಓದಿದ್ದಾರೆ ಅಂದ್ರೆ ಏನರ್ಥ ಆಗ? ಜಾಸ್ತಿ ಬಂದಿರುತ್ತೆ ಅಂತ. ಇತ್ಯಾಗ್ನೇಯೇ ಮೈತ್ರೇಯ ಉವಾಚ. ಆಗ್ನೇಯ ಪುರಾಣ ವಾಕ್ಯ ಕೊಟ್ಟರು. ಈ ಮುಂದೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕಡೆಗೂ ಕೂಡ ಇಲ್ಲಿ ರಿಪಿಟೇಷನ್ ಅಂತ ಕಾಣಿಸುತ್ತೆ. ಈ ಉತ್ತರ ಇಡಬೇಕು. ಫಲಾಧಿಕ್ಯ ಇಲ್ಲದೆ ಮಾಡಿದ್ರೆ ಏನಾಯ್ತದು? ಪುನರುಕ್ತಿ ವ್ಯರ್ಥ, ವ್ಯರ್ಥ ವೈವ್ಯರ್ಥ ದೋಷ ಬರುತ್ತೆ, ವೈವ್ಯರ್ಥ ದೋಷ ಬರುತ್ತೆ. ಫಲಾಧಿಕ್ಯ ಇದ್ದಾಗ ಮಾತ್ರ ಏನಾದರೂ ಪ್ರಯೋಜನ, ಅದು ಹೇಳಿದ್ದಕ್ಕೆ ಪ್ರಯೋಜನ ಇತ್ತು. ಶರಣಂ ತಂ ಪ್ರಪದ್ ಮೈತ್ರೇಯ ಉವಾಚ. ಇದರ ಮೈತ್ರೇಯ ಸಂವಾದ ಶುರುವಾಗಿದೆ, ಅದು ಮುಂದುವರಿತಾ ಇದೆ. ಶರಣಂ ತ್ವಂ ಪ್ರಪದ್ಯೇಹಂ ಯಯೇವ ಜಗದೀಶ್ವರ ಪ್ರಜಾಮಾತ್ಮಸವಾಂ ಮಹ್ಯಂ ಪ್ರಯಚ್ಛತ್ವಿತಿ ಚಿಂತಯನ್ ದಪ್ಯಮಾನಂ ತ್ರಿಭುವನಂ ಪ್ರಾಣಾಯಾಮೋತ್ಥಿತಾಗ್ನಿನಾ ನಿರ್ಗತೇನ ಮನೋರ್ಮೂರ್ಧ್ನಿ ಸಮೀಕ್ಷ್ಯ ಪ್ರಭವಸ್ತ್ರಯ. ಮುಂದೆ ಹೇಳ್ತಾ ಅಪ್ಸರೋ ಮುನಿಗಂಧರ್ವ ಸಿದ್ಧ ವಿದ್ಯಾಧರೋರಗೈ ವಿತಾಯಮಾನ ಯಶಸೋ ಮುದಾ ಆಶ್ರಮ ಪದಂ ಯಯುಃ ಬ್ರಹ್ಮಸ್ಥಶ್ಚೈವ ರುದ್ರಸ್ಥಃ ಸ್ವಯಂಚಾಪಿ ಹರಿಃ ಪ್ರಭುಃ ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಛತ್ವಿತಿ ಅತ್ರಿರೈಚ್ಛತ. ಇದರಲ್ಲಿ ಎಷ್ಟೋ ವಿಷಯ ಜಂಪ್ ಆಗಿದೆ. 1ರಿಂದ 20ನೇ ಶ್ಲೋಕದವರೆಗೂ ಇಲ್ಲ, ಅಲ್ಲಿವರೆಗೂ ಬೇರೆ ಕಡೆಯಿಂದ ತಿಳ್ಕೊಂಡ್ಬಿಡ್ಬೇಕು ಅಂತ ಅರ್ಥ. ಶರಣಂ ತಂ ಪ್ರಪದ್ಯೆ ಅಹಂ ಯಹ ಏವ ಜಗದೀಶ್ವರ. ಇದು ಅತ್ರಿ ಮುನಿಗಳು ಮಾಡ್ತಕ್ಕಂಥ ಪರಮಾತ್ಮನ ಸ್ತೋತ್ರ ಇದು. ಶರಣಂ ತಂ ಪ್ರಪದ್ಯೆ, ನಾನು ಅವನನ್ನು ಶರಣು ಹೊಂದುತ್ತೇನೆ. ಯಯೇವ ಜಗದೀಶ್ವರ, ಯಾರು ಜಗತ್ತಿಗೆ ಈಶ್ವರನಾಗಿದ್ದಾನೋ ಅಂತ ಪರಮಾತ್ಮನ ಶರಣ ಹೊಂತೇನೆ. ಜಗತ್ ಶಬ್ದಕ್ಕೆ ವಾಯು ಅಂತ ಅರ್ಥ ಇದೆ. ವಾಯುವಿಗೂ ಸ್ವಾಮಿಯಾದಂತಹ ಪರಮಾತ್ಮನ ಶರಣ ಹೊಂತೇನೆ. ಪ್ರಜಾಮಾತ್ಮ ಸಮಾಂ ಮಹ್ಯಂ ಪ್ರಯಚ್ಛತು ಇತಿ ಚಿಂತಯನ್. ನನಗೆ ಒಬ್ಬ ಸಂತನಿ ಹುಟ್ಟಬೇಕು. ಎಂಥ ಮಗ ಹುಟ್ಟಬೇಕು? ಆತ್ಮಸಮಾಂ. ಆತ್ಮಸಮ ಅಂದರೆ ಒಂದರ್ಥ ತನಗೆ ಮ್ಯಾಚ್ ಆಗೋ ಮಕ್ಕಳು, ತನ್ನಂಥ ಮಗ ಹುಟ್ಟಬೇಕು. ಎಷ್ಟೋ ಕಡೆ ಹೇಳ್ತಾರೆ, ವಿದುರ ಬಂದಾಗ ಮಕ್ಕಳು ಹುಟ್ಟಿದಾಗ ಪುತ್ರಾನ್ ಆತ್ಮಸಮಾನ್ ಗುಣೆ ಅಂತ ಹೇಳಿಬಿಡ್ತಾರೆ. ಅಂದರೆ ಅವರಿದ್ದ ಹಾಗೆ ಇದ್ರು, ಆ ವಂಶಕ್ಕೆ ತಕ್ಕಂಥ ಮಕ್ಕಳು ಅಂತ ಒಂದು ಅರ್ಥ. ಇಲ್ಲಿ ಬೇರೆ ಅರ್ಥನೇ ಆಗೋಯಿತು. ಆತ್ಮ ಅಂದರೆ ದೇವರು, ದೇವರ ಸಮನಾದ ಮಕ್ಕಳು ಹುಟ್ಟಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ. ಎಲ್ಲರೂ ಹಾಗೆ ಮಾಡಬಾರ್ದು. ಅವ್ರಿಗೆ ಅಧಿಕಾರ ಇದ್ದವ್ರು ಮಾತ್ರ ಮಾಡಬೇಕು, ಎಲ್ಲರೂ ಮಾಡ್ಲಿಕ್ಕೆ ಹೋಗಬಾರ್ದು. ಏನೋ ಅಲ್ಲ, ನಮಗೆ ಸಂವಾದ ಅಂದ್ರೆ ಏನು? ಮ್ಯಾಚಿಂಗ್ ಅಂತ ಅರ್ಥ. ಮ್ಯಾಚಿಂಗ್ ಅಂದ್ರೆ ಏನು? ತಕ್ಕಂಥ ನೋಡ, MBBS ಓದಿದ್ರೆ ಡಾಕ್ಟರ್ ಅದು ಮ್ಯಾಚಿಂಗ್ ಜಾಬ್. ಅದು ಎಲ್ಲೋ ರೈತನಾಗ್ಬಿಟ್ಟ, ಏನಾಯ್ತು? ಅದು ಮ್ಯಾಚಿಂಗ್ ಆಗಲಿಲ್ಲ. ಮ್ಯಾಚಿಂಗ್ ನಮ್ಮ ವಂಶಕ್ಕೆ ತಕ್ಕಂತೆ ಇರಬೇಕು ಮಗ, ಗೊತ್ತಾಯ್ತಾ? ಬ್ರಾಹ್ಮಣ ಇರಬೇಕು ಫಸ್ಟು, ಮತ್ತು ಆ ಯೋಗ್ಯತೆ ಅದು ತಕ್ಕಂತೆ ಇರಬೇಕು. ಅವಾಗ ಏನಾಯಿತು? ಸರಿ ಹೋಯ್ತು ಅಂತ. ಎಲ್ಲೋ ಏನಾಯಿತು? ಅಂದ್ಕೊಂಡದ್ದೇನೋ ಆಗಿದ್ದೇನು? ಪಾಪ ಅಂಗರಾಜ ಆಗಿದ್ದವೇನೋ ಎಂಥವನು ಅವನು, ಭಯಂಕರ ಆಪೋಸಿಟ್ ಅವನು, ವಂಶಕ್ಕೆ ವಿರುದ್ಧವಾದವ. ಹೌದು ಹೌದು, ಯಾರು ಕೇಳೋದಿಲ್ಲ, ಹಾಗೆಲ್ಲ ಕೇಳಬೇಕಾಗಿಲ್ಲ. ಏನು ಕೇಳಿದರೆ ಸಾಕು ಅಷ್ಟೇ. ತಮ್ಮ ವಂಶ ಮುಂದುವರಿಸಬೇಕು, ಗೌರವದಿಂದ ಬದುಕಬೇಕು, ವಂಶದ ಗುರಿ ಸಾಧಿಸ್ಬೇಕು ಅಷ್ಟೇ ಹೊರತು ಉತ್ತಮ ಆಗೋದು ಅವರ ಪುಣ್ಯ ಅಷ್ಟೇ ಹೊರತು ಎಲ್ಲರೂ ಹಾಗಿರೋಕ್ಕೆ ಸಾಧ್ಯವೂ ಇಲ್ಲ. ಈ ಮಧ್ಯೆ ಸಾಮಾನ್ಯವಾಗಿರೋ ಸಂಭವ ಅಷ್ಟು ಬಂದರೆ ಭಾರಿ ಪುಣ್ಯ ಇದ್ದಾಗಲೇ. ಶರಣಂ ತ್ವಂ ಪ್ರಪದ್ಯೇಹಂ ಯಯೇವ ಜಗದೀಶ್ವರ ಪ್ರಜಾಮಾತ್ಮ ಸಮಾಂ ಮಹ್ಯಂ ಪ್ರಯಚ್ಛತು ಇತಿ ಚಿಂತಯನ್. ಈ ಚಿಂತೆಯಿಂದ ಶುರು ಮಾಡಿದ. ತಪ್ಯಮಾನಂ ತ್ರಿಭುವನಂ ಪ್ರಾಣಾಯಾಮೋತ್ಥಿತಾಗ್ನಿನ ನಿರ್ಗತೇನ ಮುನೇರ್ಮೂರ್ಧ್ನಿ ಸಮೀಕ್ಷ ಪ್ರಭವಸ್ತ್ರಯ. ಅಂತ ಯಾವ ಸ್ಥಿತಿಗೆ ಹೋದರು ಅಂತ ಕೇಳಿದರೆ, ಚಿರನ್ಗಶ್ಯ ತಪಸ್ ಮಾಡಿದಾಗ ಮಾಡಿದ್ದು. ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿ. ಅವನು 36 ಸಾವಿರ ಇವತ್ತು 36 ಸಾವಿರನೇ ಮಾಡಿದ್ದು. ಇವರು ಕೂಡ ಅನಸೂಯಾದೇವಿ ಪತ್ನಿ ಎಲ್ಲ ಸೇವೆ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಎಲ್ಲಿ ಬಂತದು? ಅಷ್ಟಾದಾಗ ತಪ್ಯಮಾನಂ ತ್ರಿಭುವನಂ. ಅವರ ತಪಸ್ಸಿಗೆ ಏನಾಯಿತು? ಋಷಿಗಳ ತಪಸ್ಸಿಗೋಸ್ಕರ ಪೂರ್ವಕಗಳು ತಪಿಸ್ತಾ ಇವೆ.
ಯಾರೋ ಒಬ್ಬ ಸುಮ್ಮನೆ ಕೂತಿದ್ರೆ ಕಾಯ್ತಿದ್ದಾರೆ ಕಾಯೋದು ಕಾಯೋದು ಇರುತ್ತೆ, ಕಾವು ಕೂಡ ಇರ್ತದೆ ಅದರಿಂದ. ಅವ್ರು ಕಾಯ್ತಾ ಇದ್ದಾರೆ ಟೆನ್ಷನ್ ಶುರುವಾಗುತ್ತೆ. ಗೊತ್ತಾಯ್ತಾ? ಈ ತಪಸ್ ಮಾಡ್ತಾ ಕೂತಿದ್ದಾರೆ, 3 ಲೋಕ ತಲ್ಲಣಿಸ್ಬಿಡ್ತಾ ಇದೆ. ತಪಸ್ಸಿನ ಕ್ವಾಲಿಟಿ ತಕ್ಕಂತೆ, ತಪಸ್ಸಿನ ಕ್ವಾಲಿಟಿ ದೊಡ್ಡ ಕ್ವಾಲಿಟಿ ತಪಸ್ಸಾದ್ದರಿಂದ 3 ಲೋಕ, ಕೆಲವರೆಲ್ಲ ಅಲ್ಲಿಗೆಲ್ಲ ಅಫೆಕ್ಟ್ ಆದರೆ ಪುಣ್ಯ, ಕೆಲವರು ಮನೆಗೆ ಆಗ್ಬೋದು, ಬೀದಿಗೆ ಆಗ್ಬೋದು, ಆ ರೀತಿ. ಆದರೆ ಇವು ದೊಡ್ಡ ಋಷಿಗಳಾದ್ದರಿಂದ, ದೊಡ್ಡ ಉದ್ದೇಶ ಇರೋದರಿಂದ ಸಾಕ್ಷಾತ್ ಬ್ರಹ್ಮದೇವರ ಮಕ್ಕಳು ಬೇರೆ. ಆ ದೃಷ್ಟಿಯಿಂದ ಏನಾಗಿದೆ, ಅವ್ರಿಗೆ ಯಾರೋ ಸಾಮಾನ್ಯ ಸ್ಟ್ರೈಕ್ ಕೊಡೋದು ಬೇರೆ, ಯಾರೋ ಮಿನಿಸ್ಟರ್ ಸ್ಟ್ರೈಕ್ ಕೊಡೋದು ಬೇರೆ. ಅದು ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಉಳಿದವ್ರು ಕೂತಾರೆ ಸುದ್ದಿನೇ ಆಗೋದಿಲ್ಲ, ಕೂತು ಎದ್ದೋಗ್ಬಿಡ್ತಾರೆ, ಸ್ವಲ್ಪ ಹೊತ್ತು ಕೂತು ಎದ್ದೋಗ್ಬಿಡುತ್ತೆ, ಯಾರು ಬರೋದೇ ಇಲ್ಲ. ಅದು ಬೇರೆ. ದೊಡ್ಡ ತಪಸ್ ಮಾಡಿದ್ದಕ್ಕೋಸ್ಕರ ಅಗ್ನಿ, ಅದಕ್ಕೆ ತಪಸ್ ಮಾಡಿದ ಏನಾಗುತ್ತೆ, ತಾಪ ಆಗುತ್ತೆ. ತಾಪ ಅಗ್ನಿ ಅದು. ಆ ತಾಪ ಆಗುತ್ತೆ, ಏಕಾದಶಿ ಉಪವಾಸ ತಾಪ ಆಗುತ್ತೆ. ಅದಕ್ಕೆ ತಪಸ್ಸಾಗುತ್ತೆ ಅದು. ಮತ್ತೆ ನೀರು ಕುಡಿದು ತಿಂದುಬಿಡ್ತಾರೆ, ಹೋಗಿಬಿಡುತ್ತೆ, ಆರೋಗ್ಬಿಡುತ್ತೆ. ಈ ಒಲೆ ಆರಿಸಿ ಒಲೆ ಹಾಕಿಟ್ಟು ಅನ್ನ ಆಗುತ್ತಾ? ಒಲೆ ಗುರಿಸಿ ಚೆನ್ನಾಗಿ ಗುರಿದಷ್ಟು ಅನ್ನ ಆಗುತ್ತೆ. ಚೆನ್ನಾಗಿ ಗುರಿದ್ರೆ ಅನ್ನ, ಚೆನ್ನಾಗಿ ತಪಸ್ಸಾದರೆ ಜ್ಞಾನದ ಫಲ ಬರಬೇಕಾದ್ರೆ ತಾಪ ಆಗಲೇಬೇಕು ದೇಹಕ್ಕೆ. ಅದಕ್ಕೆ ಅವ್ರಿಗೆ ಬೇರೆ ಬೇಕಾದ ದೇಹ ತಾಪ ಆದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ. ಮತ್ತು ಚಳಿಗಾಲದಲ್ಲಿ ಬೇರೆ ಬಿಸಿಲುಗಾಲದೊಳಗೆ ನೀರು ಹೇಗೆ ಹೋಗುತ್ತಾ ಹಾಗೆ ರಕ್ತ ಪರಿಚಯಲ್ಲಿ ಗಟ್ಟಿಯಾಗೋ ಚಾನ್ಸ್ ಭಾಳ ಕಡಿಮೆ. ಏನೇನು ತಿಂತಿದ್ರೆ ನಾನ್ ಸ್ಟಾಪ್ ತಿಂತಿದ್ರೆ ಯಾವ ಬೇಕಾರಾಗುತ್ತೆ. ಅದು ಸರಿಯಾಗಿ ಕೊಟ್ಟುಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಾಪ ಅಂಬೋದು ಭಾರಿ ಮುಖ್ಯ. ಅದು ನಿರ್ಗತೇನ ಮುನೇರ್ ಮೂರ್ಧ್ನಿ ಸಮೀಕ್ಷ ಪ್ರಭವಸ್ತ್ರಯ. ತಾಪ ಮುನಿಗಳ ಮುನಿಸಿ ಬಂದು ತಪಸ್ ಮಾಡ್ತಾ ಕೂತ ಪ್ರಾಣಾಯಾಮದ ಶಕ್ತಿ ಎಲ್ಲ ಕಡೆ ಬಂದಾಗ ನೋಡ್ತಾರೆ. ತ್ರಯ ಪ್ರಭವ, 3 ಜನ ಸ್ವಾಮಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ತ್ರಯ 3 ಜನ ಬರ್ತಾರೆ. 3 ಜನ ಅನುಗ್ರಹ ಮಾಡಲಿಕ್ಕೆ ಅಂತ ಬರ್ತಾರೆ. ಅಪ್ಸರೋ ಮುನಿ ಗಂಧರ್ವ ಸಿದ್ಧ ವಿದ್ಯಾಧರೋರಗೈ ವಿತರ ಯಮಾನ ಯಶಸಃ ಮುದಾ ಆಶ್ರಮ ಪದಂ ಯಯುಹು. ಏನಾಗಿದೆ, ಮುನಿ ಋಷಿ ತಿರುಮಗಳ ತಪಸ್ಸನ್ನು ಎಲ್ಲ ಕೊಂಡಾಡ್ತಿದ್ದಾರೆ ಜನಗಳೆಲ್ಲ. ಅಪ್ಸರೆಗರು, ಮುನಿಗಳು, ಗಂಧರ್ವರು, ಸಿದ್ಧರು, ವಿದ್ಯಾಧರರು, ಉರಗಗಳು ಎಲ್ಲ ಏನು ದೊಡ್ಡ ಮಹಾನುಭಾವ ಐತ ಅಂತೇಳಿ ಅಂಥ ಆಶ್ರಮ ಪದಕ್ಕೆ ಬಂದರು. ಅಂಥ ಆಶ್ರಮದ ಸ್ಥಳಕ್ಕೆ ಬಂದರು. ಅತ್ರಿಮುನಿ ಆಶ್ರಮಕ್ಕೆ ಬಂದರು. ಅಲ್ಲಿ ಪ್ರಶ್ನೆ ಬಂತು. ಬ್ರಹ್ಮಸ್ತಶ್ಚೈವ ರುದ್ರಸ್ಥಃ ಸ್ವಯಂಚಾಪಿ ಹರಿಃ ಪ್ರಭು ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಛತು ಇತಿ ಐತ್ರಿರೈಚ್ಛತ. ಅಲ್ಲಿ ಪ್ರಶ್ನೆ ಶುರುವಾಯಿತು. ಏನು ಬೇಕು ಅಂತ ಕೇಳಿದರು. ಅದು ಆಮೇಲೆ ಆಗಲಿ, 3 ಜನ ಯಾಕೆ ಬಂದಿರಿ ಅಂತ ಕೇಳಿದರು. ನಾನು ಕೇಳಿದ್ದು ಒಬ್ಬರನ್ನ 3 ಜನ ಯಾಕೆ ಬಂದಿರಿ ಕೇಳ್ತಾರೆ. ಇಲ್ಲ ಅದನ್ನು ಸಾಮಾನ್ಯ ಏನಾಯ್ತು, ಒಬ್ಬರು ಕರೆದ್ರೆ ಒಬ್ಬರು ಬರೆದ್ರೆ ಪುಣ್ಯ, 3 ಜನ ಬಂದರೆ ಅದಕ್ಕೆ ಹೇಳ್ತಾರೆ. ಇಲ್ಲ, ಕಾರಣ ಇತ್ತು. ನಿಮ್ಮ ಮನಸ್ಸಿನೊಳಗೆ ಮೇಲೆ ಅಂದ್ಕೊಂಡಿರೋದು ಒಬ್ಬರು ಅಂತೇಳಿ, ಮನಸ್ಸಿನ ಒಳಗೆ ನೋಡಿ ಸೈಕಾಲಜಿ ಇದು. ಸಬ್ ಕಾನ್ಷಿಯಸ್ ಮೈಂಡು, ಅನ್ಕಾನ್ಷಿಯಸ್ ಮೈಂಡು, ಗೊತ್ತಾಯ್ತಾ? ಇವೆಲ್ಲ ಇವತ್ತು ಹೇಳ್ತಾರೆ, ಸೈಕಾಲಜಿ ಎಲ್ಲ ಹೇಳ್ತಾರೆ. ಅದು ನಮ್ಮ ಮನಸ್ಸಿನಲ್ಲಿ ಒಂದಿರುತ್ತೆ, ಅದು ನಮಗೆ ಗೊತ್ತಿಲ್ಲ ಬರುತ್ತೆ. ಗೊತ್ತಾಯ್ತಾ? ಅದು ನಿಮ್ಮ ಮನಸ್ಸಿನಲ್ಲಿ 3 ಜನ ಅಂತಿತ್ತು, ಅದಕ್ಕೆ ನಾವು 3 ಜನ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ನಮಗೆ ಅರ್ಥ ಆಗುತ್ತೆ. ನಮ್ಮ ಮನಸ್ಸು ಕೂಡ ನಮ್ಮ ಮನಸ್ಸಿನಲ್ಲಿ ಇದೆ, ನಮಗೆ ನಮ್ಮ ಮನಸ್ಸಲ್ಲಿ ಇದೆ, ಮರ್ತೋಗಿದೆ ಅಂತ ಹೇಳೋಲ್ಲ. ಇಲ್ಲೇ ಇದೆ ಬರ್ತಾ ಇಲ್ಲ, ಇಲ್ಲೇ ಇದೆ ಬರ್ತಾ ಇಲ್ಲ ಅಂತ ಹೇಳೋದು. ಅದು ಒಳಗಿದೆ, ಅದು ಬರ್ತಾ ಇಲ್ಲ, ಬಂತು ಅಂತಾರೆ ಆಮೇಲೆ. ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಹಾಗಿದೆ, ಅದಕ್ಕೆ ನಾವು ಬಂದ್ವಿ ಅಂತ ಹೇಳ್ತಾರೆ. ಅಪ್ಸರೋ ಮುನಿ ಗಂಧರ್ವ ಸಿದ್ಧ ವಿದ್ಯಾಧರೋರಗೈ. ಇದೊಂದಷ್ಟು ಇನ್ನೊಂದಕ್ಕೂ ಉತ್ತರ ಇದೆ. ತನ್ನ ಮಗನ ಕರೆದ ಅಜಾಮೇಡ ನಾರಾಯಣ ಅಂತ. ಇವ್ರು ಯಾಕೆ ನಾರಾಯಣ ದೂತ್ರ ಯಾಕೆ ಬಂತು ಕೇಳಿ ಇದೇ ಉತ್ತರ. ಅವ್ರ ಮನಸ್ಸಿನೊಳಗೆ ಏನಿದೆ ಆತಗೀಗ ಸಂಸ್ಕಾರದಿಂದಾಗಿ ನಾರಾಯಣ ಅಂತ ಕರೆದಾಗ ಹೆಸರು ಮಗನ ಹೆಸರು ಕರೀತಾರೆ. ಆ ಕ್ಷಣಕ್ಕೆ ಮನಸ್ಸು ಯಾವ ಕಡೆ ಹೋಗಿ ವರ್ಕ್ ಮಾಡುತ್ತಿದೆ ದೇವರು, ಅದಕ್ಕೆ ಅವ್ರು ಬಂದರು. ಇದು ರಾಂಗ್ ಅಡ್ರೆಸ್. ಇದು ಸೇಮ್ ಆನ್ಸರ್. ಅದು ಮಗನ ಕರೆದ್ರೆ ವಿಷ್ಣು ಬರೋದಾದರೆ ನಾವು ಹತ್ಯೆ ಕೆಲಸ ಮಾಡಿದರೆ ಬರ್ಬೋದಲ್ಲ, ಬರೋದಿಲ್ಲ. ಯಾಕೆ? ನಮ್ಮ ಉದ್ದೇಶ ನಮಗಿಲ್ಲ, ಅದು ಗೊತ್ತಾಯ್ತು. ಇಲ್ಲಿ ಹಾಗಲ್ಲ ಇತ್ತು, ಅದಕ್ಕೆ ಸರಿ ಹೋಯ್ತಲ್ಲ. ಇದು ಸಿಮಿಲರ್. ಅದು ಒಟ್ಟು ಕಾನ್ಸೆಪ್ಟಲ್ಲಿ ಏನಿದೆ ಅಂದರೆ, ಅನ್ನೋಯಿಂಗ್ಲಿ ಮಾಡಿದರೂ ಕೂಡ ತಿಳ್ಕೊಂಡವ್ರು ಏನು ಮಾಡ್ತಾರೆ, ಅದನ್ನು ಬರ್ತಾರೆ. ಇದು ಭಾಳ ಮುಖ್ಯವಾದ ಅಂಶ. ಅದೇ ಹೇಳಿದ, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದು. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಒಳಗಿದ್ದದ್ದೇನು ಅವ್ರು ಅರ್ಥ ಆಗೋದ್ರಿಂದ ಬರ್ತಾರೆ ಅಂತ. ಹೌದೌದು, ಸ್ವರೂಪ ಬೇರೆ ಹೇಳೋಕ್ಕೆ ಹೋಗಬಾರ್ದು. ಬಸ್ಸಲ್ಲಿ ಬಿದ್ದಿರುತ್ತೆ, ಎಲ್ಲ ಡಂಪ್ ಆಗಿರುತ್ತೆ, ಅದು ಬರುತ್ತೆ. ಇವತ್ತು ಒಂದು ಮನಸ್ಸಿನೊಳಗೆ ಅಷ್ಟೆಲ್ಲ ವಿಷಯ ಆಗಿರುತ್ತೆ, ಒಂದು ಬಿಗಿಗೆ ಅರ್ಥ ಆಗುತ್ತೆ. ಒಂದು ಪೆಂಡನೊಳಗೆ ಎಷ್ಟು ವಿಷಯ ಪ್ಯಾಕ್ ಆಗಿರೋದಲ್ಲ, ಎಲ್ಲ ಪ್ಯಾಕ್ ಆಗಿರುತ್ತೆ ಮನಸ್ಸಿನೊಳಗೆ. ಯಾವ್ದು ಓಪನ್ ಆಗಬೇಕು ಗೊತ್ತಾಗಬೇಕು ಅವ್ರಿಗೆ ಹಾಕಬೇಕಾದ್ರೆ. ಮೊದಲಿಂದ ಶುರು ಮಾಡಿದ್ರೆ ಬಜಿದಾಗುತ್ತೆ. ಆ ಟ್ರಕ್ಕಲ್ಲಿ ಹೋಗ್ಬೇಕು. ಸೊ ಮನುಷ್ಯ ಇದೆಲ್ಲ ಕಂಪ್ಯೂಟರೇ ಒಳ್ಳೆ ವರ್ಕ್ ಮಾಡ್ತಿರೋದು. ಕಂಪ್ಯೂಟರ್ ಮಾಡಿದರೆ ಮನುಷ್ಯ ಅಂದಮೇಲೆ ಎಲ್ಲಿರ್ಬೇಕದು? ಒಳಗಿರಲೇಬೇಕಲ್ಲ ಅದು. ಯಾರಿಗೆ ಮರ್ತೋಗೋದು ಬೇರೆ, ಒಳಗಿರೋದು ಗೊತ್ತೇ ಇಲ್ಲ. ಮರ್ತೋಗೋದು ಇಲ್ಲೇ ವಿಷಯ ಬೇರೆ, ಒಳಗೆ ಗೊತ್ತೇ ಇಲ್ಲ.
ಯಾರಿಗೆ ಹಾಕಬೇಕು ಅನಿಸಿರುತ್ತೆ ಹಾಕಿಬಿಡ್ತಾರೆ, ಖುಷಿ ಆಗುತ್ತೆ ಅವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು. ಅಂದ್ಕೊಂಡೇ ಇರೋದಿಲ್ಲ, ಬಂತು ಅಂದ್ಕೊಂಡಿದ್ದೇ ಬಂತ ಅಂತ ಹೇಳ್ತಾರೆ. ಅವೆಲ್ಲ ತನಗೆ ಅನ್ನೋ ಹಿಂಗೆ ಅವೆಲ್ಲ ವರ್ಕ್ ಆಗ್ತಾನೆ ಇರ್ತದೆ. ಆಗೊಂದು ಪ್ರಶ್ನೆ ಬಂತು, ಏನಿತ್ತು ಅಂದರೆ ಅದೇ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಬ್ರಹ್ಮಸ್ಥಶ್ಚೈವ ರುದ್ರಸ್ಥಃ ಸ್ವಯಂಚಾಪಿ ಹರಿಪ್ರಭು ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಛತು ಇತಿ ಅತ್ರಿರೈಚ್ಛತ. ಅದಕ್ಕೆ ಅವರು ಬಂದಿದ್ದು ಅಂತ ಅರ್ಥ. ಮೇಲ್ನೋಟಕ್ಕೆ ಒಬ್ಬರು ಅಂದ್ಕೊಂಡಿದ್ದಾರೆ, ಹಾಗಲ್ಲ. ಬ್ರಹ್ಮಸ್ಥನಾದ ವಿಷ್ಣು, ರುದ್ರಸ್ಥನಾದ ವಿಷ್ಣು, ತಥಾ ಸ್ವಯಂ ತಾನೇ ವಿಷ್ಣು, ಮೂರು ರೂಪದ ಹರಿ ನಮಗೆ ಮೂರು ಮಕ್ಕಳನ್ನೂ ಕೊಡಲಿ ಅಂತ ಮನಸ್ಸಿನಲ್ಲಿ ಇತ್ತು ಆತನಿಗೆ. ಅದರಿಂದಾಗಿ ಆ ರೀತಿ ಆಯ್ತೆ ಹೊರತು ಇದರಿಂದಾಗಿದ್ದಲ್ಲ. ತಸ್ಮಾತ್ ಸ ಬ್ರಹ್ಮ ರುದ್ರಾಭ್ಯಾಂ ಸಹ ವಿಷ್ಣುರ್ ಜಗತ್ಪತಿ. ಅದು ಬ್ರಹ್ಮರುದ್ರರ ಜೊತೆಗೆ ಜಗತ್ಪತಿಯಾದ ವಿಷ್ಣು ಏನು ಮಾಡಿದ್ರು ಅಲ್ಲಿಗೆ ಬಂದಿತ್ತು. ಆಗತ್ಯತು ತ್ರಿಮೂರ್ತ್ಯಂಶಾನ್ ಪುತ್ರಾನ್ ಪ್ರಾದಾತ್ ಜನಾರ್ದನ. ಅಲ್ಲಿಗೆ ಬಂದು ತ್ರಿಮೂರ್ತಿಗಳ ಅಂಶದಿಂದ ಕೂಡಿದಂಥ ಮೂರು ಮಕ್ಕಳನ್ನು ಕೊಟ್ಟ. ತ್ರಿಮೂರ್ತಿಗಳ ಅಂಶದಿಂದ ಕೂಡಿದ ಮೂರು ಮಕ್ಕಳನ್ನು ಕೊಟ್ಟ. ಭಾವಿತ್ವಾಚೈವ ಕಾರ್ಯಸ್ಯ ಲೋಕಾನಾಂ ವಂಚನಾಯ ಚ ಇತಿ ಬ್ರಹ್ಮ ವಿವರ್ತೆ. ಇನ್ನೂ ಒಂದು ಕಾರಣ ಇದೆ. ಮೂರು ಮಕ್ಕಳಿಂದ ಮೂರು ದೊಡ್ಡ ಕೆಲಸ ಆಗಬೇಕಾಗಿದೆ, ಅದೊಂದು ಕಾರಣ. ಇನ್ನೊಂದು ಲೋಕಾನಾಂ ವಂಚನಾಯ ಚ, ಲೋಕರಿಗೆ ಮೋಸ. ಏನು ದೇವರು ಹೀಗಿದ್ದಾರೆ, ಒಬ್ಬರ ಕರ 3 ಜನ ಬರ್ತಾರಲ್ಲ ಅವರು, ಇಷ್ಟೇ ಇವರಿಗೆ ಕನ್ಫ್ಯೂಷನ್ ಇದ್ದರೆ ನಾವೇ ಉದ್ಧಾರ ಆಗ್ತೀವಿ ಅಂತೇಳಿ ಭ್ರಮೆ ಹುಟ್ಟಿಸ್ಬೇಕು ಅವ್ರಿಗೆ. ಗೊತ್ತಾಯ್ತಾ? ದೇವರಿಗೂ ಅಷ್ಟೇ ಅವರು ಕೂಡ ಇವರು ಬರ್ತು ಕರೆದ್ರೋ ಬಿಟ್ಟರು, ಆತತ್ತು ಬರ್ತು ಬಂದುಬಿಟ್ಟ. ಕರೆದ್ರೆ ಅದು ಕರೆ ಹೋಗ್ತಾರಲ್ಲ ಆ ಥರ ಕರೆದಿರೋದಿಲ್ಲ. ನನ್ನ ಕರೆದ ಇಲ್ಲ ಕರೆದಿಲ್ಲ ಹೋಗಿರೋದು ಕಳಿಸ್ತಾರೆ ಎಷ್ಟೋ ಸಲ. ಹಾಗಾಗತ್ತೆ, ಹಾಗಾಗಬಾರ್ದು. ಇವು ತಿಳ್ಕೊಂಡ್ಬಿಡ್ತಾರೆ ತಪ್ಪಾಗಿ. ದೇವರಿಗೂ ಈಗ ಕನ್ಫ್ಯೂಷನ್ ಆಗುತ್ತೆ ಅಂಥೇಳಿ. ಅಷ್ಟೇ ಅಲ್ಲ, 3 ಜನ ಒಂದು ಮಗು ಹುಟ್ಟು ಭ್ರಾಂತಿ, ಇನ್ನೊಂದು ಭ್ರಾಂತಿ ಗುಂಪಿದೆಯಲ್ಲ, ಅನೇಕ ಭ್ರಾಂತಿ ಹುಟ್ಟು ಮಾಡೋಕ್ಕೆ. ವಂಚನ ಅಂದರೂ ಒಂದೇ, ಮೋಹನ ಅಂದರೂ ಒಂದೇ. ಲೋಕಾನಾಂ ಅಂದರೆ ಅಸುರ ಲೋಕಾನಾಂ, ವಂಚನ ಅಂದರೆ ಮೋಹ. ಅದಕ್ಕೋಸ್ಕರನೂ ಬರ್ತಾನೆ, ಕೆಲವರಿಗೆ ವಿಡಂಬನೆಯಾಗಿ ಬರ್ತಾನೆ, ಭಾವಿ ಕಾರ್ಯ ನೋಡ್ತಾನೆ, ಮತ್ತು ಅವ್ರ ಮನಸ್ಸೊಳಗೆ ತಿಳಿತಾರೆ ಎಷ್ಟು ವಿಷಯ ಸೇರಿಕೊಂಡಿದೆ ಅದರಲ್ಲಿ. ಎಲ್ಲ ಸರಿ ಮಾಡಿದ್ದಾನಾದ್ದರಿಂದ ಇಲ್ಲಿ ಏನು ತಿಳಿಲಿಕ್ಕೆ ಹೋಗ್ಕೊಡ್ದು, ಏನು ತಮ್ಮ ಕರೆದಿದ್ದೇ ಒಂದು ಆಗಿದ್ದೇ ಒಂದು ಏನಿದು ಅಂತ ತಿಳ್ಕೊಳ್ಳೋಕೆ ಹೋಗಬೇಕಾಗಿಲ್ಲ. ಬಂದು ಯಥಾ ಕೃತಸ್ಥೆ ಸಂಕಲ್ಪೋ ಭಾವ್ಯಂ ತೇನೈವ ನಾನ್ಯಥಾ. ಮುಂದಿದೆಲ್ಲ ನಾಳೆ. ಇಲ್ಲೊಂದು ಪಾಯಿಂಟ್ ಇದೆ. ಪರಮಾತ್ಮ 3 ರೂಪದಲ್ಲಿ ಬಂದ ಅಂತ, 3 ಅಂಶಗಳಿಂದ ಹುಟ್ಟಿದ ಅಂತ ಪಾಯಿಂಟ್ ಇದೆ. ವಿಷ್ಣುನೇ ದೇವರಿಗೆ ಅಂಶ ಅಂದ್ರೆ ಒಂದೇ, ಪೂರ್ಣ ಅಂದ್ರೆ ಒಂದೇ. ಪೂರ್ಣ ಮುದಚ್ಯತೆ ಆದ್ದರಿಂದ ಅಂಶ. ಉಳಿದವ್ರಿಗೆ ಹಾಗಲ್ಲ. ಬ್ರಹ್ಮದೇವರು ಅಂಶ ಕೂಡ ಮಾಡಾಗಿಲ್ಲ ಅವರು. ಯಾಕೆ? ಅವತಾರ ಅಂಶ. ಅವರಿಗೆ ಅಂಶ ಅಂತ ಹೇಳಿದರೆ ಸನ್ನಿಧಾನ. ಬ್ರಹ್ಮಣವನ ಅವತಾರೋಸ್ತಿ ಸನ್ನಿಧಾನಂತೂ ಕೇವಲ ಅಷ್ಟೇ. ರುದ್ರದೇವರ ಅವತಾರ ಇದೆ ಆದರೆ ದುರ್ವಾಸ. ನೋಡಿ, ಮೂರು ಕೇಸ್ ಇದ್ದಾರೆ. ಪೂರ್ಣ ಬಂದಿರೋ ಒಂದು ರೂಪ, ಅಂಶತ ಬಂದಿರೋದು ಒಂದು, ಇನ್ನೊಂದು ಸನ್ನಿಧಾನ ಇಟ್ಟಿರೋದು ಅಷ್ಟೇ. ಅಂದರೆ 3 ಸೃಷ್ಟಿ ಹಾಗೆ ವಿಚಿತ್ರ ರೂಪಗಳು ಬಂದಿರೋದಷ್ಟೇ. ಒಬ್ಬ ಹುಟ್ಟಿದ್ದು. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಶೇಷ ಅಂಶ, ಸೂಕ್ಷ್ಮ ವಿಚಾರಗಳಿವಿಷ್ಟು ಕೂಡ. ಕಥೆಯಾಗಿ ಓದೋದೇ ಬೇರೆ, ತಾತ್ವಿಕವಾಗಿ ಓದೋದೇ ಬೇರೆ. ವಿಷಯಗಳಿದ್ದೆಲ್ಲ ನಾಳೆ. ಸನ್ನಿಧಾನ, ಆವೇಶ ಅವೆಲ್ಲ ಒಂದೇ ಅಲ್ಲ, ವೇರಿಯೇಷನ್ ಇರುತ್ತದೆ. ಅಂಶ, ಸನ್ನಿಧಾನ, ಅಂಶ. ಅದಕ್ಕೆ ಆಚಾರ್ಯ ಬರೆದಿದ್ದಾರೆ, ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲ. ಸನ್ನಿಧಾನ ಅಗ್ನಿ, ಡಿಫ್ರೆನ್ಸ್. ಬೆಂಕಿ ಇದೆ, ಸನ್ನಿಧಾನ ಅಲ್ಲದು, ಅಗ್ನಿನೇ. ಆಮೇಲೆ ಬೆಂಕಿ ಇಟ್ಟಿದ್ರು ಭಾಳ ಹೊತ್ತು ಉರಿತಿ ಎತ್ತು. ಇಲ್ಲಿ ಸನ್ನಿಧಾನ ಇದೆ. ಈಗ ಅಗ್ನಿ ಇಲ್ಲ, ಸನ್ನಿಧಾನ ಇದೆ. ಯಾಕೆ? ಕಾವಿದೆಯಲ್ಲ, ಸನ್ನಿಧಾನ. ಅಂಶ ಇದೆ ಅಂದರೆ ಬೆಂಕಿ ತುಂಡೇ ಬಿದ್ದಿದೆ, ಅಂಶ. ಒಂದು ಬೆಂಕಿ ತುಂಡು ಬಿದ್ದುಬಿಟ್ಟಿದೆ ಒಲೆಯಿಂದ, ಅದು ಅಂಶ. ಇದು ಅದು ಕಾವಿದೆ, ಅದು ಸನ್ನಿಧಾನ. ಆ ಪೂರ್ತಿ ಪದಾರ್ಥ ಇದೆ, ಅದೇ 3 ಸ್ಟೇಜ್ ಇದೆ. ಹಾಂ, ಯಾರಲ್ಲಿ? ಪೃಥ್ವಿಯಲ್ಲಿ ಆವೇಶ. ಆವೇಶ ಅಂದರೆ ಒಂದು ಕಾಲಕ್ಕೆ ಬಂದು ಹೋಗಿಬಿಡೋದು ಅಷ್ಟೇ. ಹೌದು. ಅಂಶ ಅಂತ ಹೇಳಿದ್ರೇನು? ಆ್ಯಕ್ಚುಲಿ ಭಾಗ ಇದೆ, ಅದು ಥ್ರೋಟ್ ಮೇಂಟೈನ್ ಆಗುತ್ತೆ. ಅದರಲ್ಲೂ 2 ಅಂಶ. ಮತ್ತೆ ಆವೇಶದಲ್ಲೂ 3 ಆವೇಶ: ವಿಶೇಷಾವೇಶ, ಸಾಮಾನ್ಯಾವೇಶ, ಒಂದು ಔಪಾಧಿಕವಾದ ಆವೇಶ. 3 ಇದೆ. ಆಮೇಲೆ ಸನ್ನಿಧಾನ ತೊಗೊಂಡುಬಿಟ್ರೆ ವಿಶೇಷ ಸನ್ನಿಧಾನ ಬೇರೆ, ಸಾಮಾನ್ಯ ಸನ್ನಿಧಾನ ಬೇರೆ. ಗೊತ್ತಾಯ್ತಾ? ವೆರೈಟಿಗಳು. ಸಾಮಾನ್ಯ ಸನ್ನಿಧಾನ ಸ್ವಲ್ಪ ಬೆಚ್ಚಗಿರುತ್ತೆ. ಸಾಮಾನ್ಯ ಸನ್ನಿಧಾನ ಪರವಾಗಿ ಕುಡಿಬೋದು ಅಂತ, ಅದು ಏನದು? ಸಾಮಾನ್ಯ ಸನ್ನಿಧಾನ. ಆಗೋದಿಲ್ಲ ಅಂದರೆ ವಿಶೇಷ ಸನ್ನಿಧಾನ. ಸುಟ್ಕೊಂಡ್ಬಿಟ್ಟಾದ್ರೆ ಅದೇ ಅಲ್ಲೇ ಸಾಮಾನ್ಯ ಅದು ಉಪಯೋಗಿಸ್ತೀರ. ಹೋದ್ರೆ ಜಸ್ಟ್ ಬಿಸಿ, ಎಷ್ಟು ಬಿಸಿ ಇದೆ ಅಷ್ಟು, ಆರಿಲ್ಲ, ಅದು ಬೇರೆ. ಅರ್ಥ ಆಯ್ತು? ಏನಿಲ್ಲ, ರೂಮ್ ಟೆಂಪರೇಚರ್ ಸ್ವಲ್ಪ ತಣ್ಣಗಾಯ್ತು, ಅದು -0 ಶುರುವಾಯ್ತು. ಆಗದೆ ಭಾರಿ ಜಾಸ್ತಿ ಆಯಿತು. ಎಲ್ಲದರಲ್ಲೂ ವ್ಯತ್ಯಾಸ ಇದೆ. ಆದರೆ ಆವೇಶ ಅಂತ ಹೇಳಿದ ಮಾತ್ರಕ್ಕೇ ಎಲ್ಲರ ಒಂದೇ ರೀತಿ ಕ್ವಾಲಿಟಿ ಆವೇಶ ಇರಬೇಕಾಗಿಲ್ಲ. ವಿಶೇಷ ಆವೇಶ ಇದ್ದಾಗ ಹೋಯ್ತು. ಹಾಂ ಹಾಂ, ನೀವೇ ಹೇಳಿ. ಇಷ್ಟೊತ್ತು ಕೇಳಿದ್ದೀರಲ್ಲ, ಹೇಳಿ. ಏನು ಅರ್ಜುನ ಎಲ್ಲ ಯಾರವರೆಲ್ಲ? ಅಂಶ ಅವರು. ಗೊತ್ತಾಯ್ತಾ? ಅಂಶ ಅಂತ ಕರಿಬೇಕು, ಆವೇಶ ಅಲ್ಲ.